ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸೈಕೋ ಥ್ರಿಲ್ಲರ್ ಮೂವಿನ ನೋಡೋಣ. ಸೈಕೋ ಥ್ರಿಲ್ಲರ್ ಅಂದಿದ ತಕ್ಷಣ ಒಬ್ಬ ಸೈಕೋ ಕಿಲ್ಲರ್ ಇರ್ತಾನೆ. ಅವನನ್ನ ಹಿಡಿಯಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಹೀರೋ ಹೀರೋಯಿನ್ ಅಂತೆಲ್ಲ ಕಷ್ಟ ಪಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಕಾನ್ಸೆಪ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಇದೊಂದು ಕೊರಿಯನ್ ಮೂವಿ. ಕೊರಿಯಾದವರು ಯಾವ ಝೋನಲ್ ಮೂವಿನ ಚೆನ್ನಾಗಿ ತೆಗಿತಾರೋ ಇಲ್ವೋ, ಈ ಸೈಕೋ ಥ್ರಿಲ್ಲರ್ ಮೂವೀಸ್ ನ ಮಾತ್ರ ಭಯಂಕರವಾಗಿ ತೆಗಿತಾರೆ. ಯಾಕಂದ್ರೆ ಅದ್ರಲ್ಲಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್, ಭಯಂಕರವಾದ ವೇರಿಯೇಷನ್ಸ್, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅವ್ರು ಮಾಡೋ ಪ್ರತಿಯೊಂದು ಸೈಕೋ ಥ್ರಿಲ್ಲರ್ ಝೋನರ್ ಕೂಡ ತುಂಬಾನೇ ಯುನಿಕ್ ಆಗಿರುತ್ತೆ. ಆತರ ಯುನಿಕ್ ಆಗಿರೋ ಒಂದು ಮೂವಿನ ಇವತ್ತು ನಾವು ನೋಡೋದು. ಈ ಮೂವಿಯಲ್ಲಿ ಬರೋ ಹೀರೋ ಒಂದು ವಯಸ್ಸಾದ ವೆಟರ್ನರಿ ಡಾಕ್ಟರ್. ರೀಸೆಂಟ್ ಆಗಿ ನಡೆದಿರೋ ಒಂದು ಆಕ್ಸಿಡೆಂಟ್ ಅಲ್ಲಿ ಅವರ ನೆನಪುಗಳೆಲ್ಲ ಮರೆಯೋ ತರ ಡೆಮ್ನಿಷಾ ಅಂತ ಒಂದು ಪ್ರಾಬ್ಲಮ್ ಬಂದಿರುತ್ತೆ. ಆ ಟೈಮ್ ಅಲ್ಲಿ ಒಂದು ಸೈಕೋ ಕಿಲ್ಲರ್ ಇವ್ರೂರಲ್ಲಿ ತುಂಬಾ ಜನ ಟೀನೇಜರ್ಸ್ ನ ಸಾಯಿಸಾಕ್ತಾ ಇರ್ತಾನೆ. ಆತರ ಒಂದು ಸೈಕೋ ಕಿಲ್ಲರ್ ನ ನಮ್ ಹೀರೋ ಡೈರೆಕ್ಟ್ ಆಗಿ ಮೀಟ್ ಆದಾಗ ಅವನೇ ಸೈಕೋ ಕಿಲ್ಲರ್ ಅಂತ ಕರೆಕ್ಟ್ ಆಗಿ ಕಂಡಿಡಿತಾರೆ. ಅದೇಂಗಪ್ಪ ಅವ್ರು ನೋಡಿದ ತಕ್ಷಣ ಕಂಡಿಡಿತಾರೆ ಅಂತ ನೋಡಿದ್ರೆ, ಈ ಮೂವಿಯಲ್ಲಿರೋ ಮೇನ್ ಟ್ವಿಸ್ಟ್ ಅದು ಏನಂದ್ರೆ, ನಮ್ ಹೀರೋ ಕೂಡ ಪಾಸ್ಟ್ ಅಲ್ಲಿ ಒಂದು ಸೈಕೋ ಕಿಲ್ಲರ್ ಆಗಿ ಇರ್ತಾನೆ. ಆದ್ರೆ ಈ ತರ ಒಂದು ಕಾಯಿಲೆ ಬಂದಾಗಿಂದ ಅವನಿಗೆ ಅಂದ್ರೆ ಜ್ಞಾಪಕ ಶಕ್ತಿ ಇಲ್ದೇ ಇರೋದ್ರಿಂದ ಈಗ ಅವ್ರ ಮಗಳ ಜೊತೆ ನೆಮ್ಮದಿಯಾಗಿ ಬಾಳ್ತಾ ಇರ್ತಾನೆ. ಈ ತರ ಇರ್ಬೇಕಾದ್ರೆ ಸೈಕೋ ಕಿಲ್ಲರ್ ಹತ್ರ ನಮ್ ಹೀರೋ ಅವ್ರ ಮಗಳು ಸಿಕ್ಕಾಕೊಳ್ತಾಳೆ. ಸ್ವಲ್ಪ ವಯಸ್ಸಾಗಿರೋ ನಮ್ ಹೀರೋ ಅದ್ರಲ್ಲೂ ಎಕ್ಸ್ ಸೈಕೋ ಕಿಲ್ಲರ್ಗೂ ಮತ್ತೆ ಯಂಗ್ಸ್ಟರ್ ಆಗಿರೋ ಹೊಸ ಸೈಕೋ ಕಿಲ್ಲರ್ ಮಧ್ಯೆ ಭಯಂಕರವಾಗಿ ಒಂದು ಜಗಳ ನಡೆಯುತ್ತೆ. ಹೊಡೆದಾಡೋದ್ ಕಡಿಮೆ ಇದ್ರೆ ಕೂಡ ನನ್ ಮಗಳನ್ನ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ವಯಸ್ಸಾದ ಸೈಕೋ ಕಿಲ್ಲರ್ ಅಂದ್ರೆ ನಮ್ ಹೀರೋ ಏನೆಲ್ಲ ಕಷ್ಟಪಟ್ಟ ಅಂತ ಹೇಳ್ಬಿಟ್ಟು ಈ ಮೂವಿಯಲ್ಲಿ ತುಂಬಾನೇ ಥ್ರಿಲ್ಲಿಂಗ್ ಆಗಿ ತೋರಿಸಿರ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋ ಅವ್ರ ಮಗಳನ್ನ ಕೊನೆ ಕಾಪಾಡ್ಕೊಳ್ತಾನ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿ ಹೇಳಿರ್ತಾರೆ. ಈ ಮೂವಿ ಹೆಸರು ಮೆಮೊರ್ ಆಫ್ ಮರ್ಡರರ್ ಅಂತ. ಮಿಸ್ ಮಾಡ್ಕೋಬೇಡಿ, ಮೂವಿನ ಫುಲ್ ಆಗಿ ನೋಡಿ. ತಡ ಮಾಡದ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಆನ್ ಆಪ್ಷನ್ ನ ಕ್ಲಿಕ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗ್ಲೇ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲೇ ವಯಸ್ಸಾಗಿರೋ ನಮ್ ಹೀರೋನೇ ತೋರಿಸೋದು. ತುಂಬಾನೇ ಕನ್ಫ್ಯೂಸ್ಡ್ ಆಗಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಒಂದು ಟ್ರೈನ್ ಟ್ರ್ಯಾಕ್ ಮೇಲೆ ನಿಂತಿರ್ತಾರೆ. ಅಷ್ಟೇ ಅಲ್ಲ, ಅವ್ರ ಶೂಸ್ ಕೂಡ ಅದ್ಲು ಬದ್ಲಾಗ್ ಹಾಕೊಂಡಿರ್ತಾರೆ. ಅವ್ರು ಯಾರನ್ನೋದನ್ನ ಕೂಡ ಮರ್ತ್ ಬಿಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗಿರೋದು ಡೆಮ್ನಿಷಾ ಅಂತ ಒಂದು ಪ್ರಾಬ್ಲಮ್. ಇಲ್ಲಿ ಸೀನ್ ಕಟ್ ಮಾಡಿದ್ರೆ ಕೆಲವು ವಾರಗಳ ಹಿಂದೆ ಏನಾಯ್ತು ಅನ್ನೋದನ್ನ ತೋರಿಸ್ತಾರೆ. ಇದೇ ರೀತಿ ಅವ್ರು ಯಾರನ್ನೋದನ್ನ ಮರ್ತೋಗ್ಬಿಟ್ಟು ಒಂದ್ ಹತ್ರ ನಿಂತಿರ್ತಾರೆ. ಅದಾದ್ಮೇಲೆ ಯಾರೋ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ ಬಿಟ್ಟಿರ್ತಾರೆ. ಅವ್ರು ಬಂದ್ ಕೂತಿರ್ತಾರೆ. ಅವ್ರ ಪಕ್ಕನ ಇನ್ನೊಂದು ಪೊಲೀಸ್ ಆಫೀಸರ್ ಬಂದ್ ಕೂತ್ಕೊಂಡು ಗೆಲಿ ಮಾಡ್ತಾ ಇರ್ತಾರೆ. ಏನ್ ಮತ್ತೆ ಬಂದ್ಬಿಟ್ಟಿದ್ಯಾ, ನಿನ್ ಹೆಸರದು ನೆನ್ಪಿದ್ಯಾ ಅಥವಾ ನನ್ನ ಹೆಸರದು ನೆನ್ಪಿದ್ಯಾ ಅಂತ ಹೇಳ್ಬಿಟ್ಟು ತುಂಬಾನೇ ಗೇಲಿ ಮಾಡೋ ತರ ಮಾತಾಡ್ತಾ ಇರ್ತಾರೆ. ಹೀರೋ ಕೂಡ ಗುರಾಯಿಸ್ಕೊಂಡೆ ಕೂತಿರ್ತಾರೆ. ಇದು ಯೂಶುವಲ್ ಆಗಿ ನಡೆಯೋದೇ ಅಲ್ವಾ. ಪ್ರತಿ ಸರಿ ಅವ್ರು ಹೊರಗಡೆ ಹೋದಾಗ್ಲೂನು ಅವ್ರು ಯಾರನ್ನೋದನ್ನ ಸೆಂಟ್ರಲ್ ಮರ್ತೋಗ್ಬಿಡ್ತಾರೆ. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದ್ ಕೂರಿಸ್ತಾರೆ. ಇಲ್ಲಿರೋರು ಇವ್ರನ್ನ ಗೇಲಿ ಮಾಡ್ತಾರೆ. ಈಗ ಈ ಜಾಗಕ್ಕೆ ನಮ್ ಹೀರೋಗ್ ಒಂದೇ ಮಗಳಾಗಿರೋ ಜೂನಾ ಬರ್ತಾಳೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಅವ್ರ ಅಪ್ಪನ ಕರ್ಕೊಂಡು ಹೋಗಿ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂರ್ಸ್ಬಿಟ್ಟು ಅವ್ರ ಅಪ್ಪಕ್ ತಿನ್ನಕ್ಕೆಲ್ಲ ತಗೊಡ್ತಾಳೆ. ಅಷ್ಟೇ ಅಲ್ಲ, ಬೈತಾ ಇರ್ತಾಳೆ, ನಿಮ್ಗೆ ಸತಿ ಹೇಳಿದೀನಿ ರೆಕಾರ್ಡರ್ ನ ಯೂಸ್ ಮಾಡಿ ಅಂತ, ನೀವ್ ಯೂಸೇ ಮಾಡಲ್ಲ ಅಂತೀರಾ. ಈಗ ನೀವು ಊಟ ಮಾಡ್ತಾ ಇದೀರಲ್ಲ, ಇದನ್ನ ಕೂಡ ರೆಕಾರ್ಡ್ ಮಾಡಿ. ಇವಾಗ ನಾನು ಬೆಳಗ್ಗೆ ಟಿಫನ್ ತಿಂದಿದ್ದಾಯ್ತು, ನೆಕ್ಸ್ಟ್ ಮಧ್ಯಾಹ್ನ ತಿನ್ಬೇಕು, ಆಮೇಲೆ ಅಲ್ಲೋಗಿದ್ದೆ, ಇಲ್ಲಿ ಬಂದಿದ್ದೆ ಅಂತ ಪ್ರತಿಯೊಂದನ್ನು ರೆಕಾರ್ಡ್ ಮಾಡಿ. ಅಷ್ಟೇ ಅಲ್ಲ, ತಗೊಳ್ಳಿ ಲಾಕೆಟ್ ನ ಅಂತ ಹೇಳ್ಬಿಟ್ಟು ಒಂದು ಲಾಕೆಟ್ ನ ಕೊಡ್ತಾರೆ. ಅದ್ರಲ್ಲಿ ಮನೆ ಅಡ್ರೆಸ್ ಇರುತ್ತೆ. ಸೊ ಇನ್ ಕೇಸ್ ನೀವೆಲ್ಲಾದ್ರೂ ಮಿಸ್ ಆದ್ರೆ ನೀವು ಕರೆಕ್ಟ್ ಆಗಿ ಅಡ್ರೆಸ್ ನ ನೋಡ್ಕೊಂಡು ಮನೆಗೆ ಬಂದ್ಬಿಡಿ ಅಂತ ಹೇಳಿ ಕೊಡ್ತಾಳೆ. ಆದ್ರೆ ಅವರಪ್ಪ ಅಂದ್ರೆ ನಮ್ ಹೀರೋ ಅದೆಲ್ಲ ನನ್ಗೇನ್ ಬೇಕಾಗಿಲ್ಲ, ನೀನ್ ಅನ್ಕೊಂಡಿರೋಷ್ಟು ಮೋಸವಾಗಿ ನಾನೇನ್ ಆಗ್ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ರೆಕಾರ್ಡರ್ ನ ಎತ್ತಿ ಜೋಬಲ್ ಹಾಕೊಳ್ತಾರೆ. ಆಕ್ಚುಲಿ ಅವ್ರ ಪ್ರಾಬ್ಲಮ್ ಏನಂತ ಈಗ ತೋರಿಸ್ತಾರೆ. ಈಗ ರೀಸೆಂಟ್ ಆಗಿ ಅವ್ರಿಗೆ ಈ ತರ ತಲೆಗೆ ಏಟಾಗಿರೋದು ಒಂದು ಆಕ್ಸಿಡೆಂಟ್ ಅಲ್ಲಿ. ಅದಾದ್ಮೇಲೆ ಅವ್ರಿಗೆ ಡಿಮ್ನಿಷಾ ಅಂತ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಹಳೆ ವಿಷಯಗಳೆಲ್ಲ ಮರಿತಾ ಇದ್ರು. ಬಟ್ ಈಗೀಗ ಡೈಲಿ ಲೈಫ್ ಅಲ್ಲಿ ನಡೀತಾ ಇರೋದನ್ನ ಕೂಡ ಮರಿತಾ ಇರ್ತಾರೆ ಸ್ವಲ್ಪನೇ. ಇದೇ ಅವ್ರಿಗಿರೋ ದೊಡ್ಡ ಪ್ರಾಬ್ಲಮ್. ಇದಾದ್ಮೇಲೆ ಈಗ ಮನೇಲಿ ತೋರಿಸ್ತಾರೆ, ಅವ್ರ ಮಗಳ ಜೊತೆ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಆಗ ನ್ಯೂಸ್ ಅಲ್ಲಿ ಈಗ ಇವ್ರಿರೋ ಸಿಟಿಯಲ್ಲೇ ಯಾರೋ ಒಬ್ಬ ಸೈಕೋ ಕೊಲೆಗಾರ ಟೀನೇಜ್ ಹುಡುಗಿರ್ನೆಲ್ಲ ಸಾಯಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬರ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅವ್ರಿಗೆ ಏನ್ ಅನಿಸ್ತು ಅಂತ ಗೊತ್ತಿಲ್ಲ. ಓಡೋಗಿ ಅವ್ರು ಯೂಸ್ ಮಾಡೋ ಶೂನ ಎತ್ತಿ ನೋಡ್ತಾರೆ. ಹಿಂದ್ಗಡೆ ಮಣ್ಣೇನಾದ್ರೂ ಆಗಿದ್ಯಾ ಅಂತ ಹೇಳ್ಬಿಟ್ಟು ಇವ್ರು ಯಾಕೆ ಈ ತರ ಮಾಡ್ತಿದಾರೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಅವ್ರ ಮಗಳು ಆಚೆ ಹೋಗ್ಬೇಕು ಅಂತ ಹೋಗ್ತಾಳೆ. ಅಷ್ಟ್ರಲ್ಲಿ ಇವ್ರು ಬಂದ್ಬಿಟ್ಟು ಎಲ್ಗಮ್ಮ ಹೋಗ್ತಿದ್ದೆ ಇಷ್ಟೊತ್ತಲ್ಲಿ, ನ್ಯೂಸ್ ನೋಡ್ತಾ ಇದೆಯಾ ತಾನೆ, ಯಾರೋ ಸೈಕೋ ಕಿಲ್ಲರ್ ಇದಾನಂತೆ ಅಂತ ಹೇಳಿದಾಗ ಈ ಹುಡುಗಿ ಹೇಳ್ತಾಳೆ, ಅದಕ್ಕಂತ ಹೇಳ್ಬಿಟ್ಟು ನಾವು ಹೊರಗಡೆ ಹೋಗದೆ ಇರಕ್ಕಾಗತ್ತಪ್ಪ, ನನ್ ಕೆಲ್ಸ ಇದೆ, ನಾನು ಹೋಗ್ತಾ ಇದೀನಿ, ನೀವು ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ತಾಳೆ. ಅವ್ರ ಮಗಳಂಗ್ ಹೋಗ್ತಾ ಇರ್ಬೇಕಾದ್ರೆ ಹೀರೋ ನಿಂತ್ಕೊಂಡು ಯೋಚನೆ ಮಾಡ್ತಾರೆ, ಏನಂದ್ರೆ ಕೊಲೆ ಅನ್ನೋದು ಅಷ್ಟು ಸಾಧಾರಣ ಅಲ್ಲ ಅಂತ. ಅದಾದ್ಮೇಲೆ ಇವ್ರಿಗೆ ಒಳಗಡೆ ಬಂದು ಲ್ಯಾಪ್ಟಾಪ್ ನ ಓಪನ್ ಮಾಡಿ ಯಾವ್ದೋ ಒಂದು ಫೋಲ್ಡರ್ ಅಲ್ಲಿ ಮೆಮೊರಿ ಅಂತ ಹಾಕಿರ್ತಾರೆ. ಅದನ್ನ ಓಪನ್ ಮಾಡಿ ನೋಡಿಸ್ತಾರೆ. ಇವ್ರಲ್ಲಿ ನೋಡ್ತಾ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಅಂತ ತೋರಿಸ್ತಾರೆ. ಇವ್ರು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಅವ್ರ ಅಪ್ಪ ಫುಲ್ ಆಗಿ ಕುಡ್ದ್ಬಿಟ್ಟು ಬಂದು ಅವ್ರ ಅಮ್ಮನ ಮತ್ತೆ ಅಕ್ಕನೆಲ್ಲ ಚೆನ್ನಾಗಿ ಹೊಡೆದಿರ್ತಾರೆ. ಅವ್ರ ಪಾಪ ಒಂದತ್ರ ಟೈರ್ಡ್ ಆಗಿ ಕೂತಿರ್ತಾರೆ. ಆದ್ರೆ ಅವ್ರ ಅಪ್ಪ ಮಾತ್ರ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ನಮ್ ಹೀರೋಗೆ ಫೇವ್ರೇಟ್ ಆಗಿರೋ ವೈಟ್ ಕಲರ್ ಶೂಸ್ ಒಂದಿರುತ್ತೆ. ಒಂದ್ ಶೂ ಅಲ್ಲಿ ಫುಲ್ ಆಗಿ ಬ್ಲಡ್ ಆಗಿರುತ್ತೆ, ಇನ್ನೊಂದ್ ಶೂ ಅವ್ರ ತಲೆ ಕೆಳಗಡೆ ಇಟ್ಕೊಂಡು ಮಲಗಿರ್ತಾರೆ. ಅದನ್ನ ಎತ್ಕೋಬೇಕು ಅಂತ ಹೋಗೋಶಿಲ್ಲ ಅವ್ರ ಅಪ್ಪ ಎದ್ಬಿಡ್ತಾರೆ. ಎದ್ಬಿಟ್ಟು ಆಮೇಲೆ ನಮ್ ಹೀರೋನ್ ಕೂಡ ಸರಿಯಾಗಿ ಹೊಡಿತಾರೆ. ಅಲ್ಲೊಡೆಯೋದು ಅಳ್ದೆ ಒಳಗಡೆ ಇಳ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಹೊಡಿತಾ ಇರ್ತಾರೆ. ಆದ್ರೆ ಎಷ್ಟು ಅಂತ ಸ್ಟ್ರೆಸ್ ತಾಳಕ್ಕಾಗತ್ತೆ ಇವ್ರ ಕೈಯಲ್ಲೂ. ದಿನ ನೋಡಿ ಸಾಕಾಗ್ಬಿಟ್ಟು ಅವ್ರ ಅಪ್ಪನನ್ನೇ ಅಲ್ಲಿರೋ ಒಂದು ನೆಲ್ಲು ಮೂಟೆ ಎತ್ಕೊಂಡು ಸರಿಯಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಅದಾದ್ಮೇಲೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಬಾಡಿನ ಎತ್ಕೊಂಡು ಹೋಗ್ಬಿಟ್ಟು ಒಂದತ್ರ ಮಣ್ ಮಾಡ್ಬಿಟ್ಟು ಬಂದ್ಬಿಡ್ತಾನೆ. ಆದ್ರೆ ರಾತ್ರಿ ಪೂರ್ತಿ ನಿದ್ದೆನೇ ಇರೋದಿಲ್ಲ. ಅಯ್ಯೋ ಬೆಳಗಾಗಿದ ತಕ್ಷಣ ಏನಾಗುತ್ತೋ, ನನ್ನ ಜೈಲಲ್ಲಿ ಹಾಕ್ಬಿಡ್ತಾರ ಅಂತ ಹೇಳಿ ಭಯ ಪಟ್ಟು ಕೂತಿರ್ತಾನೆ. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಯಾವ್ದೇ ಒಂದು ನ್ಯೂಸ್ ಅಲ್ಲಿ ಈ ತರ ಒಂದು ಕೊಲೆ ಆಗಿದೆ ಅಂತ
ಇಲ್ಲ, ಏನು ಇಲ್ಲ. ಹೇಳ್ಬೇಕಂದ್ರೆ ಯಾವ್ದೇ ಪೊಲೀಸ್ ಅವರು ಬರ್ಲಿಲ್ಲ. ಇಲ್ಲೇ ನಮ್ ಹೀರೋಗೆ ಒಂದು ಧೈರ್ಯ ಬಂದಿರುತ್ತೆ. ಅದಾದ್ಮೇಲೆ ಅವರು ಕಂಟಿನ್ಯೂಸ್ ಆಗಿ ಕೊಲೆಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಬೇರೆ ಕೊಲೆಗಾರರ ತರ ಒಂದು ಕೋಪನೋ ಅಥವಾ ಏನೇ ಒಂದು ಇಂಟೆನ್ಷನ್ ಇಟ್ಕೊಂಡು ಅವ್ರು ಇದನ್ನ ಮಾಡೋದಿಲ್ಲ. ಯಾರು ತಪ್ಪು ಮಾಡಿದಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಕೊಲೆ ಮಾಡ್ತಾ ಇದ್ರು. ಚೆನ್ನಾಗಿ ಕುಡ್ದ್ಬಿಟ್ಟು ಬಂದು ಮನೇಲಿರೋ ಹೆಂಡತಿ ಮಕ್ಕಳನ್ನೆಲ್ಲ ಒಡಿಯೋರ್ನೆಲ್ಲ ಕೊಲೆ ಮಾಡ್ತಾ ಇದ್ರು. ಅದೇ ತರನೇ ಜೊತೆಗೆ ಓದಿ ಡಾಕ್ಟರು ಆಗಿರ್ತಾರೆ. ಈಗ ಅವರೊಂದು ವೆಟರ್ನರಿ ಡಾಕ್ಟರ್ ಆಗಿರ್ತಾರೆ. ಆ ಜಾಗಕ್ಕೆ ಒಂದು ಲೇಡಿ ಒಂದು ನಾಯಿನ ಸಾಯಿಸ್ಬಿಟ್ಟು ಎತ್ಕೊಂಡ್ ಬಂದಿರ್ತಾರೆ. ಏನ್ ವಿಷಯ ಅಂತ ಕೇಳಿದ್ರೆ ಅದನ್ನ ಉಂಗ್ರನ ನುಂಗ್ಬಿಡ್ತು, ಸಾಯಿಸಿದ್ರೆ ತಾನೇ ತೆಗಿಯಕ್ಕಾಗೋದು, ತೆಕ್ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಇದನ್ನ ನೋಡಿ ನಮ್ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಅವರು ಹಂಗೆ ನಾಯಿ ಹೊಟ್ಟೆನ ಸೀಳಿ ಪಾಪ ಆ ಉಂಗ್ರನ ಎತ್ತಿ ಕೊಡ್ತಾರೆ. ಆದ್ರೆ ಕೈ ಕೊಡೋ ಬದಲು ಅಮ್ಮ ಬಾಯಲ್ಲೇ ಬಲವಂತವಾಗಿ ಹಾಕ್ಬಿಡ್ತಾರೆ. ಸರಿ ಆಯ್ತು, ಈಗ ನೀನ್ ಸತ್ರ ತಾನೆ ಉಂಗ್ರನ ಎತ್ತಕ್ಕಾಗೋದು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಆ ಲೇಡಿನ ಕೂಡ ಸಾಯಿಸ್ಬಿಟ್ಟಿರ್ತಾರೆ. ಹಂಗೆ ಸಿಟಿಯಲ್ಲಿ ಒಂದೊಂದೇ ಕೊಲೆಗಳು ನಡೆಯುತ್ತೆ. ಯಾರೆಲ್ಲ ಕುಡಿದ್ಬಿಟ್ಟು ಅಕ್ಕಪಕ್ಕದಲ್ಲಿ ಇರೋರ್ಗೆ ತೊಂದರೆ ಕೊಡ್ತಾರೋ ಅಥವಾ ಯಾರೆಲ್ಲ ಕೆಟ್ಟ ಕೆಲಸಗಳನ್ನ ಮಾಡ್ತಾರೋ ಆತರ ತುಂಬಾ ಜನನ ಕೊಲೆ ಮಾಡಿರ್ತಾರೆ. ಅದಾದ್ಮೇಲೆ ಒಂದು ಬಿದಿರು ತೋಟ ಒಂದಿರುತ್ತೆ, ಅದ್ ಇವ್ರ ಪ್ರೈವೇಟ್ ಜಾಗ ಅಂತ ಕಾಣಿಸುತ್ತೆ. ಆತರ ಕೊಲೆ ಮಾಡಿರೋ ಎಲ್ಲಾ ಬಾಡೀಸ್ ನನ್ನು ಎತ್ಕೊಂಡ್ಬಂದು ಇಲ್ಲೇ ಅವ್ರು ಮಣ್ಣು ಮಾಡ್ತಾ ಇದ್ದಿದ್ದು. ಹಂಗಿರ್ಬೇಕಾದ್ರೆ ಒಂದಿನ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಈ ತರ ಡಿಮಿನಿಷ್ ಅಂತ ಒಂದು ಪ್ರಾಬ್ಲಮ್ ಬಂದಿರುತ್ತೆ. ಅದಾದ್ಮೇಲೆ ಅದ್ರ ಕಡೆ ಅವ್ರು ಹೋಗಿರೋದಿಲ್ಲ, ಬರೀ ವೆಟರ್ನರಿ ಡಾಕ್ಟರ್ ಆಗಿ ಕೆಲಸನ ಮಾಡ್ತಾ ಇರ್ತಾರೆ. ಈ ಕೆಲಸನ ಮಾತ್ರ ಅವ್ರು ಹೆಂಗ್ ಮರಿದೇ ಇದ್ರು ಅಂತ ನೋಡಿದ್ರೆ ಇದು ತುಂಬಾ ವರ್ಷಗಳಿಂದ ಅವರು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಿದ್ರು. ಹತ್ತತ್ರ ಒಂದು 30 ವರ್ಷದಿಂದ. ಅದರಿಂದ ಕೆಲವೊಂದು ಮರೆಯಕ್ ಆಗೋದಿಲ್ವಲ್ಲ, ಅದು ಆಳ ಮನ್ಸಲ್ಲೇ ಸ್ಟೋರ್ ಆಗ್ಬಿಟ್ಟಿರುತ್ತೆ. ಆದ್ರೆ ಎಷ್ಟು ದಿನಕ್ಕೂ ಹಂಗೆ ಇರಕ್ ಆಗೋದಿಲ್ವಲ್ಲ. ಈಗ ಒಂದು ಬೆಕ್ಕಿಗೆ ಅವರು ಇಂಜೆಕ್ಷನ್ ಹಾಕ್ತಾರೆ, ಒಂದು ಕಾನ್ಫಿಡೆಂಟ್ ಇಂದಾನೆ ಹಾಕಿರ್ತಾರೆ. ಬಟ್ ತಕ್ಷಣ ಆ ಬೆಕ್ಕು ಸತ್ತೋಗ್ಬಿಡುತ್ತೆ. ಆ ಓನರ್ ಕೂಡ ತುಂಬಾನೇ ಅಳ್ತಾರೆ. ಈ ಜಾಗದಲ್ಲಿ ಹೀರೋ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗಿರೋ ಆ ಕಾಯಿಲೆ ಅಂದ್ರೆ ಡಿಮಿನಿಷ್ ಅನ್ನೋ ಒಂದು ಪ್ರಾಬ್ಲಮ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ನಾನೀಗ ಡೈಲಿ ಲೈಫ್ ಅಲ್ಲಿ ನಡೆಯೋದನ್ನ ಕೂಡ ಸ್ವಲ್ಪ ಮರಿತಾ ಇದೀನಿ ಅಂತ. ಇದಾದ್ಮೇಲೆ ಅವ್ರ ಮಗಳು ಕೊಟ್ಟಿರ್ತಾರಲ್ಲ ಒಂದು ರೆಕಾರ್ಡರ್ ನ, ಅದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ್ಮೇಲೆ ರೆಕಾರ್ಡರ್ ಅಲ್ಲಿ ಒಂದು ಲೆಕ್ಚರ್ ನಡೀತಾ ಇರೋ ಕ್ಲಾಸ್ ಹೋಗ್ಬೇಕು ಅಂತ ರೆಕಾರ್ಡ್ ಮಾಡಿರ್ತಾರೆ. ಅದೇ ತರ ಜಾಗಕ್ಕೂ ಬರ್ತಾರೆ. ಅಲ್ಲಿ ಅವರು ಲೆಕ್ಚರ್ ನ ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತಿನ ಟಾಪಿಕ್ ಕೊಲೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅವ್ರೋಗಿ ನಮ್ ಹೀರೋ ಮುಂದೆ ನಿಂತ್ಕೊಂಡು ನೀವ್ ಯಾವಾಗಾದ್ರೂ ಕೊಲೆ ಮಾಡಿದೀರಾ ಅಂತ ಕೇಳ್ತಾರೆ. ನಮ್ ಹೀರೋ ಹಂಗೆ ಸೈಲೆಂಟ್ ಆಗಿರ್ತಾನೆ. ಆದ್ರೆ ಇವರು ನಿಮ್ ಮುಖ ನೋಡಕ್ಕೆ ಅಯ್ಯೋ ಪಾಪ ಅನ್ನೋ ತರ ಇದೆ, ನೀವೇನ ಕೊಲೆ ಎಲ್ಲ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾನೆ. ಈಗ ಈ ಸೀನ್ ನೋಡ ನಮ್ಗೆಲ್ಲ ಅನ್ಸುತ್ತೆ ನಮ್ ಹೀರೋ ಎಂತ ಒಂದು ಸೀರಿಯಲ್ ಕಿಲ್ಲರ್ ಅಂತ. ಅಷ್ಟೆಲ್ಲ ಅದ್ರ ಬಗ್ಗೆ ನಮ್ ಹೀರೋಗ್ ಚೆನ್ನಾಗ್ ಗೊತ್ತಿರುತ್ತೆ. ಬಟ್ ನಮ್ ಹೀರೋ ಏನು ರಿಯಾಕ್ಟ್ ಮಾಡೋದಿಲ್ಲ. ಇದಾದ್ಮೇಲೆ ಆ ಲೆಕ್ಚರ್ ಕೊಟ್ಟವನು ಮತ್ತೆ ಅಲ್ಲಿರೋರೆಲ್ಲ ಸುತ್ತ ನಗಿತಾ ಇರ್ತಾರೆ. ಇದು ಕೂಡ ನಮ್ ಹೀರೋ ಸ್ವಲ್ಪ ಲೇಟ್ ಆಗಿ ರಿಯಾಕ್ಟ್ ಮಾಡೋದು. ಯಾಕಂದ್ರೆ ನಮ್ ಹೀರೋಗ್ ಇನ್ನೂ ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ಟಿವಿಯಲ್ಲಿ ಒಂದು ಜೋಕ್ ಬರ್ತಾ ಇದ್ರೆ ಕೂಡ ಫಸ್ಟ್ ಅವ್ರ ಮಗಳು ನಗದ್ ಬಿಡ್ತಾಳೆ. ಅದಾದ್ಮೇಲೆ ಸ್ವಲ್ಪ ತಾದ್ಮೇಲೆ ಅವ್ರು ರಿಯಾಕ್ಟ್ ಮಾಡೋದು. ಈ ತರ ಒಂದು ಪ್ರಾಬ್ಲಮ್ ಇರುತ್ತೆ. ಈ ತರ ಇವಾಗ ಲೆಕ್ಚರ್ ಕೂಡ ಮುಗಿಯುತ್ತೆ. ನಮ್ ಹೀರೋ ಇನ್ನೂ ನಗು ಮುಗಿಸಿಲ್ಲ ಅಂತ ಕಾಣಿಸುತ್ತೆ, ನಕ್ಕೊಂಡೇ ಬರ್ತಾ ಇರ್ತಾರೆ. ಇದೇ ಜಾಗದಲ್ಲಿ ಒಂದ್ ಲೇಡಿ ಬೇರೆ ನಮ್ ಹೀರೋನ ನೋಡಿ ಇಷ್ಟಪಟ್ಟಿದ್ದಾಳೆ ಅಂತ ಕಾಣಿಸುತ್ತೆ. ಅವ್ನ ಹಿಂದ್ಗಡೆ ಫ್ಲರ್ಟ್ ಮಾಡೋ ತರ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಆ ಲೇಡಿ ನೋಡಿದ್ರೆ ಕಾಫಿ ಕುಡಿಯಕ್ ಹೋಗೋಣವಾ, ಡಿನ್ನರ್ ಹೋಗೋಣವಾ ಅಂತ ಕೇಳ್ತಾ ಇರ್ತಾರೆ. ನಮ್ ಹೀರೋಗ್ ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗ್ಬಿಟ್ಟು ನೋಡಿ ಸುಮ್ನೆ ಬಂದ್ ನನಗ್ ತೊಂದರೆ ಕೊಟ್ಬಿಟ್ಟು ಕೊಲೆಗಾರ ಮಾಡ್ಬಿಡ್ಬೇಡಿ ಅಂತ ಸೀರಿಯಸ್ ಆಗಿ ಹೇಳಿದ್ರೆ ಆಯಮ್ಮ ಅಯ್ಯೋ ನೀವೇನಕ್ಕೆ ಇದೆಲ್ಲ ಮಾಡ್ತೀರಾ ಬಿಡಿ ಅಂತ ಹೇಳ್ಬಿಟ್ಟು ಕಾಮಿಡಿಯಾಗಿ ಎತ್ಕೊಂಡು ನಗ್ಗಿತಾ ಇರ್ತಾಳೆ. ನಮ್ ಹೀರೋ ಇವಳು ಮೆಂಟಲ್ ನನ್ನಿಂದ ಬಿದ್ದಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಂಗೆ ಹೊಟ್ಟೋಗ್ತಾರೆ. ಅದಾದ್ಮೇಲೆ ಸ್ಟ್ರೈಟ್ ಆಗ ಬಿದ್ರು ತೊಟ್ಟಾಗೆ ಹೋಗೋದು. ಈ ಬಾಡೀಸ್ ನೆಲ್ಲ ಬರಿ ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಹೋಗಿ ಹಂಗೆ ಮಲ್ಕೊಂಡು ಒಂದು ವಿಷಯನ ಯೋಚನೆ ಮಾಡ್ತಾರೆ. ಏನಂದ್ರೆ ಯಾವ್ದೋ ಒಂದು ಲೇಡಿನ ಇದಕ್ಕೂ ಮುಂಚೆ ಇಲ್ಲಿ ಎತ್ಕೊಂಡ್ ಬಂದು ಬರಿ ಮಾಡಿರ್ತಾರೆ. ಅದಾದ್ಮೇಲೆ ಅವ್ರ ಮನೆಗೆ ರಿಟರ್ನ್ ಆಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರುತ್ತೆ. ಈಗ ಮನೆ ಒಳಗಡೆ ಹೋದ್ಮೇಲೆ ತಲೆಲೆಲ್ಲ ಫುಲ್ ಬ್ಲಡ್ ಇರುತ್ತಲ್ಲ ಅದನ್ನೆಲ್ಲ ಒರ್ಸ್ಕೊಳ್ತಾ ಇರ್ತಾರೆ. ಆ ಟೈಮಲ್ಲಿ ಜೂನಾ ಬಂದು ಚಿಕ್ಕ ಹುಡುಗಿ ಅವ್ರ ಅಪ್ಪ ತಲೆಯಲ್ಲಿ ಹತ್ರ ಬ್ಲಡ್ ಬರ್ತಾ ಇರೋದನ್ನ ನೋಡಿದ್ಮೇಲೆ ಯಾಕಪ್ಪ ಬ್ಲಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೀತಿಯಿಂದ ಮಾತಾಡಿರ್ತಾರೆ. ಈಗ ಅವ್ರಿಗೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತಲ್ಲ, ಅದಾದ್ಮೇಲೆ ಅವ್ರ ಮಗಳ ಹತ್ರ ಪ್ರೀತಿಯಿಂದ ನಡ್ಕೊಂಡಿರೋದು ಈ ಕೊಲೆಗಳನ್ನೆಲ್ಲ ಬಿಟ್ಟು. ಈಗ ಈ ವಿಷಯಗಳನ್ನೆಲ್ಲ ಅವ್ರು ಹಂಗೆ ನೆನ್ಸ್ ನೋಡ್ಕೊಂಡು ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾರೆ. ನಾನು ಇವಾಗ ಈ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲೋದೆ, ಅಲ್ಲಿಂದ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ತಾರೆ. ಹಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಇರೋ ಒಂದು ಕಾರ್ಗೆ ಗುದ್ಬಿಡ್ತಾರೆ. ಡಮಾಲ್ ಅಂತ ಒಂದು ಸೌಂಡ್ ಬರುತ್ತೆ. ಏನಂತ ನೋಡಿದ್ರೆ ತುಂಬಾನೇ ಮಂಜಾಗಿರೋದ್ರಿಂದ ಎದುರುಗಡೆ ಇದ್ದಿರೋ ಕಾರ್ ಕಾಣಿಸಿರೋದಿಲ್ಲ. ಸೊ ಗುದ್ಬಿಡ್ತಾರೆ. ಈಗ ಹೀರೋ ಕೂಡ ಕಾರಿಂದ ಇಳಿದು ಬಂದು ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಮುಂದ್ಗಡೆ ಇರೋ ಕಾರ್ದು ಹಿಂದ್ಗಡೆ ಡಿಕ್ಕಿ ಓಪನ್ ಆಗಿರುತ್ತೆ. ನೋಡಿದ್ರೆ ಅದ್ರೊಳಗಡೆ ಒಂದು ಬ್ಯಾಗ್, ಅದರಿಂದ ಸ್ವಲ್ಪ ಬ್ಲಡ್ ಎಲ್ಲ ಬಂದಿರುತ್ತೆ. ಇದನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಕರ್ಚೀಫ್ ಇಂದ ಸ್ವಲ್ಪ ಬ್ಲಡ್ ನ ಒರೆಸಿ ಪಾಕೆಟ್ ಅಲ್ಲಿ ಇಟ್ಕೊಳ್ತಾರೆ. ಇದೇ ಟೈಮ್ ಅಲ್ಲಿ ಆ ಕಾರ್ನ ಓನರ್ ಇಳಿದು ಬರ್ತಾನೆ. ನೋಡಕ್ಕೆ ಕಾಮ್ ಆಗಿ ಸೈಲೆಂಟ್ ಆಗಿರೋ ತರ ಕಾಣಿಸ್ತಾನೆ. ಆದ್ರೆ ನಮ್ ಹೀರೋ ಈಗ ಇವ್ನ ನೋಡಿದ ತಕ್ಷಣ ಕಂಡಿಡಿದ್ ಬಿಟ್ರು ಇವನ ಸೈಕೋ ಕಿಲ್ಲರ್ ಅಂತ ಹೇಳ್ಬಿಟ್ಟು. ಹೆಂಗಂತ ನೋಡಿದ್ರೆ ಅವ್ನು ನೋಡೋ ನೋಟನೆ ಕಳ್ನೋಟ ಆಗಿದೆ. ಅಷ್ಟೇ ಅಲ್ಲ ನಮ್ ಹೀರೋ ಬೇರೆ ಒಂದು ಎಕ್ಸ್ ಸೈಕೋ ಕಿಲ್ಲರ್. ಇವನೀಗ ಕರೆಂಟ್ ಸೈಕೋ ಕಿಲ್ಲರ್ ಆಗಿದ್ರು ಅವ್ನು ನೋಡೋ ಒಂದು ನೋಟನಲ್ಲೇ ಇವ್ರು ಕಂಡಿಡಿದ್ ಬಿಡ್ತಾರೆ ಕನ್ಫರ್ಮ್ ಆಗಿ ಇವನ ಸೈಕೋ ಕಿಲ್ಲರ್ ಅಂತ ಹೇಳಿ. ಈಗ ಅವನೇ ವಾಂಟೆಡ್ ಆಗಿ ಮಾತಾಡ್ತಾನೆ. ಏನಿ ಡಿಕ್ಕಿ ಬ್ಯಾಗ್ ಅಲ್ಲೆಲ್ಲ ಫುಲ್ ಬ್ಲಡ್ ಆಗಿದೆ ಅಂತ ನೋಡ್ತಾ ಇದ್ದೀರಾ, ಫುಲ್ ಮಂಜಾಗಿದೆ ಅಲ್ವಾ, ಬರ್ತಾ ದಾರಿಯಲ್ಲಿ ಒಂದು ಜಿಂಕಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟೆ, ಅದನ್ನೇ ಎತ್ತಿ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಆದ್ರೆ ನಮ್ ಹೀರೋ ಯಾರ ಹತ್ರ ಇದೆಲ್ಲ ಸುಳ್ಳು ಹೇಳೋ ಕೆಲಸ ಅಂತ ಹೇಳ್ಬಿಟ್ಟು ನೋಡ್ತಾನೆ. ಅಷ್ಟೇ ಅಲ್ಲ ನಮ್ ಹೀರೋನೇ ಒಂದೊಂದು ಕಾರ್ಡ್ ಕೊಟ್ಬಿಟ್ಟು ನಿನ್ ಕಾರ್ನ ನಿನ್ ಗ್ಯಾರೇಜ್ ತಗೊಂಡೋಗಿ ರೆಡಿ ಮಾಡ್ಸು, ಎಷ್ಟಾಗತ್ತೆ ಅಮೌಂಟ್ ಅಂತ ನಾನು ಕೇಳ್ಬಿಡು, ನಾನು ಅಮೌಂಟ್ ನ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಕಾರ್ಡ್ ನ ತಗೊಂಡು ಒಂಥರ ವಿಚಿತ್ರವಾಗಿ ನೋಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅವ್ನಂಗ್ ಹೋಗಿದ ತಕ್ಷಣ ನಮ್ ಹೀರೋ ರೆಕಾರ್ಡರ್ ನ ಎತ್ಕೊಂಡು ಪ್ರತಿ ಒಂದನ್ನು ರೆಕಾರ್ಡ್ ಮಾಡ್ತಾರೆ. ಅವ್ರು ಯಾವ ಜಾಗದಲ್ಲಿ ನಿಂತಿದ್ದಾರೆ, ಯಾವ ಕಲರ್ ಕಾರು, ಆ ಕಾರ್ ನ ನಂಬರ್ ಪ್ಲೇಟ್ ಏನು, ಇಲ್ಲಿ ಏನ್ ನಡೀತು ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಮನೆಗ್ ಬಂದ್ಮೇಲೆ ಅವ್ರ ಹತ್ರ ಕರ್ಚೀಫ್ ಇರತ್ತಲ್ವಾ, ಬ್ಲಡ್ ನ ಎತ್ಕೊಂಡ್ ಬಂದಿರ್ತಾರಲ್ಲ, ಅದನ್ನೆಲ್ಲ ಟೆಸ್ಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದು ಓ ಪಾಸಿಟಿವ್ ಬ್ಲಡ್ ಅಂತ ಹೇಳ್ಬಿಟ್ಟು. ಯಾವ ಜಿಂಕೆಗೆ ಓ ಪಾಸಿಟಿವ್ ಬ್ಲಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ.
ಅಷ್ಟೇ ಅಲ್ಲ ಅವನೇ ಸೈಕೋ ಕಿಲ್ಲರ್ ಅಂತ ಹೇಳ್ಬಿಟ್ಟು 100% ಕನ್ಫರ್ಮ್ ಮಾಡ್ಬಿಡ್ತಾರೆ. ಆಮೇಲೆ ಅವ್ನ್ ಮಾಡಿರೋ ಕೊಲೆಗಳ ಬಗ್ಗೆ ಎಲ್ಲ ನೆಟ್ ಅಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಎಲ್ಲ ಡೀಟೇಲ್ಸ್ ನೆಲ್ಲ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಇವ್ರ ಮನ್ಸಲ್ಲಿ ಒಂದು ಓಡ್ತಾ ಇರುತ್ತೆ, ನಮ್ಮನೇಲೂ ಒಂದು ಹುಡುಗಿ ಇದ್ದಾಳೆ, ಅವಳನ್ನು ನಾನು ಹುಷಾರಾಗಿ ನೋಡ್ಕೋಬೇಕು, ಅವಳಂಗ್ ಹುಷಾರಾಗಿರ್ಬೇಕಂದ್ರೆ ಫಸ್ಟ್ ಇವನ್ ಕತೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಅವರು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡ್ಬಿಟ್ಟು ಇವ್ರು ರೆಕಾರ್ಡ್ ಅಲ್ಲಿ ಕೇಳಿಸ್ಕೊಳ್ಳೋ ಪ್ರತಿ ಒಂದು ವಿಷಯನ ಅವ್ರಿಗೆ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಅವ್ರ ಊರಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ. ಅಲ್ಲೊಂದು ಆಫೀಸರ್ ಬಂದ್ಬಿಟ್ಟು, ಏನಪ್ಪಾ ಮಿನ್, ಇದು ನಿನ್ ಕಾರ್ ನಂಬರ್ ಅಲ್ವಾ, ಯಾರೋನೇನ ಕಾಲ್ ಮಾಡ್ಬಿಟ್ಟು ಇದು ಸೈಕೋ ಕಿಲ್ಲರ್ ಓಡಿಸ್ಕೊಂಡ್ ಬಂದಿದ್ ಕಾರ್ ನಂಬರ್ ಅಂತ ಹೇಳ್ಬಿಟ್ಟು ಕೊಟ್ರು ಅಂತ ತೋರಿಸ್ತಾರೆ. ಇಲ್ಲೇ ಇರೋದು ಟ್ವಿಸ್ಟ್, ಯಾಕಂದ್ರೆ ಸೈಕೋ ಕಿಲ್ಲರ್ ಒಬ್ಬ ಪೊಲೀಸು. ಇದನ್ನ ಕೇಳಿಸ್ಕೊಂಡು ಅವ್ನ್ ಸ್ವಲ್ಪ ಸೀರಿಯಸ್ ಆಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲ ಅಲ್ಲಿರೋರೆಲ್ಲ ನಗದ್ ಬಿಡ್ತಾರೆ. ಆಫೀಸರೇ ನಗದ್ ಬಿಟ್ಟು ಯಾವನೋ ಒಬ್ಬ ಪ್ರ್ಯಾಂಕ್ ಕಾಲ್ ಮಾಡಿದ್ದಾನೆ ಅಂತ ಕಾಣಿಸುತ್ತೆ, ನಿನ್ನೆ ಹೋಗ್ಬಿಟ್ಟು ಸೈಕೋ ಕಿಲ್ಲರ್ ಅಂತ ಇದ್ದಾನೆ ಅಂತ ಹೇಳ್ಬಿಟ್ಟು ನಗ್ತಾರೆ. ಯಾಕಂದ್ರೆ ಒಂದು ಪೊಲೀಸೇ ಸೈಕೋ ಕಿಲ್ಲರ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ವಲ್ಲ. ಬಟ್ ಮೇನ್ ಕಲ್ಪ್ರಿಟ್ ಇವನು. ಆ ವಿಷಯ ನಮ್ಗೆಲ್ಲ ಗೊತ್ತು, ಬಟ್ ಅಲ್ಲಿರೋರ್ಗೆಲ್ಲ ಗೊತ್ತಿಲ್ಲ. ಅವ್ನಂಗೆ ಒಂದು ಫೇಕ್ ಆಗಿ ಒಂದು ಸ್ಮೈಲ್ ಮಾಡ್ಬಿಟ್ಟು ಹೊರಗಡೆ ಹೋದವನು ನಮ್ ಹೀರೋಗೆ ಕಾಲ್ ಮಾಡ್ತಾನೆ. ನಮ್ ಹೀರೋ ಇಲ್ಲಿ ಮನೇಲಿ ಅಡಿಗೆ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಎಲ್ಲಪ್ಪ ಫೋನ್ ರಿಂಗ್ ಆಗ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಮುಟ್ ನೋಡ್ಕೊಳ್ತಾರೆ. ನೋಡಿದ್ರೆ ಅಡಿಗೆ ಮಾಡ್ತಾ ಇದ್ರಲ್ಲ, ಮರ್ತೋಗ್ಬಿಟ್ಟು ಫೋನ್ ನ ಎತ್ತಿ ಕಡೆ ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಇವ್ರಿಗೆ ಈ ತರ ಒಂದು ಪ್ರಾಬ್ಲಮ್ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಕೊಲೆಗಾರನ ಬೇರೆ ಹ್ಯಾಂಡಲ್ ಮಾಡ್ಬೇಕು. ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಇವ್ನ್ ಫೋನ್ ಮಾಡ್ದವನು, ಸರ್ ನೀವು ಒಂದು ಸೈಕೋ ಕಿಲ್ಲರ್ ಅಂತ ಹೇಳ್ಬಿಟ್ಟು ಒಂದು ಕಾರ್ ನಂಬರ್ ನ ಕೊಟ್ಟಿದ್ರಲ್ಲ, ನಾವ್ ಅದನ್ನೆಲ್ಲ ಪೂರ್ತಿ ಚೆಕ್ ಮಾಡಿ ನೋಡಿದ್ವಿ. ಅವ್ರು ಬರ್ತಾ ದಾರಿಲಿ ಯಾವ್ದೋ ಒಂದು ಜಿಂಕಿಗೆ ಡಿಕ್ಕಿ ಹೊಡೆದ್ಬಿಟ್ರಂತೆ, ಅದನ್ನೇ ತಗೊಂಡೋಗಿದ್ದಾರೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಇವ್ನ್ ಇಷ್ಟು ಕ್ಲಿಯರ್ ಆಗಿ ಮಾತಾಡಿದ್ರೆ ಕೂಡ ನಮ್ ಹೀರೋ ಕರೆಕ್ಟ್ ಆಗಿ ಕಂಡಿಡ್ದ್ ಬಿಟ್ಟ ಅಂತ ಕಾಣಿಸುತ್ತೆ. ಸರಿ ಅದೆಲ್ಲ ಇರ್ಲಿ, ನನ್ ಪರ್ಸನಲ್ ನಂಬರ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಒಂದು ಲಾಕ್ ನ ಹಾಕ್ತಾರೆ. ಹಿಂಗ್ ಕೇಳಿದ ತಕ್ಷಣ ಒಂದು ಕ್ಷಣ ಸೈಕೋ ಕಿಲ್ಲರ್ ಶಾಕ್ ಆಗ್ಬಿಡ್ತಾನೆ. ಓ ನೀನ್ ಇಷ್ಟು ಕಿಲಾಡಿನ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತಾನೆ, ಏನ್ ಸರ್ ಅಷ್ಟ್ ಬೇಗ ಮರ್ತೋಗ್ಬಿಟ್ರ, ನಿನ್ನೆ ನೀವ್ ತಾನೇ ನನ್ಗೆ ನಿಮ್ ಕಾರ್ಡ್ ನ ಕೊಟ್ಬಿಟ್ಟು ಕಾರ್ ರೆಡಿ ಮಾಡಿಸ್ಕೊಂಡು ಕಾಲ್ ಮಾಡಕ್ ಹೇಳಿದ್ರಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋಗ್ ಸ್ಟ್ರೈಕ್ ಆಗ್ಬಿಡುತ್ತೆ, ನಾವು ಪೊಲೀಸ್ ಅವ್ರಿಗೆ ಹೇಳಿರೋ ವಿಷಯ ಇವ್ನ್ ಕಂಡಿಡ್ದ್ ಬಿಟ್ಟ ಅಂತ ಹೇಳಿ, ಇದ್ಮೇಲೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ಅಷ್ಟೇ ಅಲ್ಲ ಇವ್ರ ಪೊಲೀಸ್ ಅವ್ರಿಗೆ ಹೇಳಿರೋ ವಿಷಯನ ಅವ್ರು ಇನ್ನೂ ನಂಬಿಲ್ಲ. ಅವ್ರು ನಂಬೇಕಂದ್ರೆ ನಾನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೆ. ಅಷ್ಟೇ ಅಲ್ಲ ಅದಾದ್ಮೇಲೆ ಮುಂದಕ್ಕೆ ತಗೊಳ್ಳೋ ಸ್ಟೆಪ್ ನ ನಾನೇ ತೆಗಿಬೇಕು ಅಂತ ಹೇಳ್ಬಿಟ್ಟು ಈಗ ಅವ್ನ ಬಗ್ಗೆ ಪೂರ್ತಿ ಡೀಟೇಲ್ಸ್ ನ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಅವ್ನ ಎಲ್ ಮೀಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈಗ ಆ ಜಾಗದಲ್ಲೇ ಹೋಗಿ ನಿಂತಿರ್ತಾನೆ. ಹೇಳ್ಬೇಕಂದ್ರೆ ಈಗ ನಮ್ ಹೀರೋ ಕೂಡ ಒಂದು ಎಕ್ಸ್ ಸೈಕೋ ಕಿಲ್ಲರ್ ಅಲ್ವಾ, ಸೊ ನೆಕ್ಸ್ಟ್ ಸ್ಟೆಪ್ ನ ಏನ್ ಎತ್ತಿರ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ನಿಂತ್ಕೊಂಡು ತಲೆಗೆಲ್ಲ ತುಂಬಾನೇ ಕೆಲಸ ಕೊಡ್ತಾ ಇರ್ತಾರೆ. ಇಲ್ಲಿಂದ ಅವ್ನ ನೆಕ್ಸ್ಟ್ ಸ್ಟೆಪ್ ಏನ್ ಎತ್ತಿಟ್ಟಿರ್ತಾನೆ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಕಂಡಿಡ್ದು ಫೈನಲ್ ಆಗಿ ಒಂದು ಲೀಡ್ ನ ಕಂಡಿಡ್ದು ಬಿಟ್ರು. ಅಲ್ಲಿ ಒಂದು ಹರಿಯೋ ನೀರ್ ಇರುತ್ತೆ, ಅದ್ರಲ್ಲಿ ಅವನೊಂದು ಡೆಡ್ ಬಾಡಿ ಹಾಕಿಟ್ಟಿದ್ದ ಅಂತ ಕಾಣಿಸುತ್ತೆ. ನಮ್ ಹೀರೋ ಇಳಿದು ಅದನ್ನ ಕೂಡ ಎತ್ ಬಿಡ್ತಾರೆ. ಇದಕ್ಕೂ ಮುಂಚೆ ಯಾವ್ದೋ ಕೊಲೆ ಮಾಡಿ ಹಾಕಿದ್ದಾರೆ ಅಂತ ಕಾಣಿಸುತ್ತೆ. ಟಕ್ಕಂತ ಹೇಳ್ಬಿಟ್ಟು ಅವ್ರ ಅದನ್ನ ಪೊಲೀಸ್ ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡ್ಬಿಡ್ತಾರೆ. ಅದಾದ್ಮೇಲೆ ಪೊಲೀಸ್ ಅವರೆಲ್ಲ ಅಲ್ಲಿ ಬಂದು ಆ ಬಾಡಿನೆಲ್ಲ ಎತ್ತಿ ಚೆಕ್ ಮಾಡ್ತಾ ಇರ್ತಾರೆ. ಮೀಡಿಯಾ ಎಲ್ಲ ಕೂಡ ಬಂದ್ಬಿಟ್ಟಿರ್ತಾರೆ. ಇದೇ ಜಾಗದಲ್ಲಿ ಮಿನ್ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಸೈಕೋ ಕಿಲ್ಲರ್. ಇವ್ನು ಇಷ್ಟು ಈಸಿಯಾಗಿ ಕಂಡಿಡ್ದು ಬಿಟ್ನ ಅಂತ ಹೇಳಿ ಒಂದು ಶಾಕ್ ಅಲ್ಲಿ ಬೇರೆ ಇರ್ತಾನೆ. ಅಷ್ಟೇ ಅಲ್ಲ ಇದಕ್ಕೂ ಮೇಲೆ ಅವನ್ನ ಬಿಟ್ರೆ ಕೆಲ್ಸಕ್ಕಾಗಲ್ಲ, ಫಸ್ಟ್ ಅವ್ನ ಕತೆ ಮುಗಿಸ್ಬೇಕು ಅಂತ ನೋಡ್ತಾನೆ. ಇದಕ್ಕೂ ಮುಂಚೆ ನಮ್ ಹೀರೋನೇ ಅವ್ನ ವಿಸಿಟಿಂಗ್ ಕಾರ್ಡ್ ಕೊಟ್ಟಿರ್ತಾನಲ್ವಾ ವೆಟರ್ನರಿ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಈಗ ಡೈರೆಕ್ಟ್ ಆಗಿ ಹಾಸ್ಪಿಟಲ್ ಹತ್ರ ಬಂದಿರ್ತಾನೆ. ಆದ್ರೆ ನಮ್ ಹೀರೋಗ್ ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ, ಶಟರ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿರ್ತಾನೆ. ಆದ್ರೆ ಇನ್ನೊಂದ್ ಕಡೆ ನಮ್ ಹೀರೋ ಕೆಟ್ಟ ಟೈಮು ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ಜಾಗದಲ್ಲಿ ಅವ್ರ ಮಗಳು ಜೂನಾ ಬೇರೆ ಬಂದ್ಬಿಡ್ತಾಳೆ. ಅವ್ನ್ ಯಾರು ಅಂತ ಗೊತ್ತಿಲ್ದೆ ಅಪ್ಪಗ್ ಮೈ ಹುಷಾರಿಲ್ಲ, ಸೊ ಇವತ್ತು ಹಾಸ್ಪಿಟಲ್ ಕ್ಲೋಸ್ ಆಗಿದೆ ಅಂತ ಬೇರೆ ಹೇಳ್ಬಿಡ್ತಾಳೆ. ಅಷ್ಟೇ ಈಗ ಇವ್ನ್ ಗಮನ ಪೂರ್ತಿ ಅವ್ರ ಮಗಳ ಮೇಲೆ ಟರ್ನ್ ಆಗುತ್ತೆ. ಇದ್ಯಾವ್ದು ಗೊತ್ತಿಲ್ದೆ ನಮ್ ಹೀರೋ ಯಾವ್ದೋ ಒಂದು ರೋಡ್ ಸೈಡ್ ಇರೋ ಅಂಗಡಿಯಲ್ಲಿ ಕೂತ್ಕೊಂಡು ಒಂದು ಪೊಲೀಸ್ ಅವ್ರನ್ನ ಬೇರೆ ಕರೆದಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀವಲ್ಲ ನಮ್ ಹೀರೋನ್ ಗೆಲಿ ಮಾಡ್ತಾ ಇದ್ದಲ್ವಾ, ಅದೇ ಪೊಲೀಸ್. ಅವ್ರನ್ನ ಕರೆದು ಕೂರಿಸಿ ಮಾತಾಡ್ತಾ ಇರ್ತಾರೆ. ಏನ್ ವಿಷಯ ಅಂದ್ರೆ, ನಿನ್ನೆ ರಾತ್ರಿ ನಾನು ಹೋಗ್ತಾ ಇರ್ಬೇಕಾದ್ರೆ ಗೊತ್ತಿಲ್ದೆ ಒಂದ್ ಕಾರ್ಗೆ ಡಿಕ್ಕಿ ಹೊಡೆದ್ಬಿಟ್ಟೆ, ಸುಮ್ನೆ ಪ್ರಾಬ್ಲಮ್ ಬೇಡ, ಅವ್ರು ಯಾರಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಅಂತ ಕಾರ್ ನಂಬರ್ ನ ಕೊಡ್ತಾರೆ. ಹೇಳ್ಬೇಕಂದ್ರೆ ಆ ಪೊಲೀಸ್ ಕೂಡ ನಮ್ ಹೀರೋಗ್ ಸ್ವಲ್ಪ ಫ್ರೆಂಡೇ ಅಲ್ವಾ, ಯಾವಾಗ ನೋಡಿದ್ರು ಗೆಲಿ ಮಾಡೋದು, ಸ್ವಲ್ಪ ಫ್ರೆಂಡ್ಲಿ ಆಗಿ ಮಾತಾಡೋದು ಆತರ. ಸರಿ ನೀನ್ ಹೇಳಿದ್ಮೇಲೆ ಮಾಡದೇ ಇರ್ತೀನ, ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ತಾರೆ. ಜೊತೆಗೆ ಹಂಗೆ ಸ್ವಲ್ಪ ನಕ್ಕೊಂಡು, ಸರ್ ಇವಾಗ ಕೂಡ ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ ತಾನೆ, ಗೊತ್ತಿಲ್ದೆ ತಾನೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಮ್ ಹೀರೋ ಹಂಗೆ ಸೀರಿಯಸ್ ಆಗಿ, ನಿನ್ ಹೆಸರು ಹಾನ್ ತಾನೆ, ನಾನೇನ್ ಅಷ್ಟು ಮುಟ್ಟಾಳ ಅಲ್ಲ, ನನ್ಗೇನ್ ಅಷ್ಟು ಜ್ಞಾಪಕ ಶಕ್ತಿ ಇಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅದಾದ್ಮೇಲೆ ಅವನು ಸರಿ ಸರ್ ಕೋಪ ಮಾಡ್ಕೋಬೇಡಿ, ಆಯ್ತಾ ನಾ ಕೆಲ್ಸನ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ಹೀರೋ ಅವ್ರ ಮಗಳು ಜೂನಾನೆ ತೋರ್ಸೋದು. ನೈಟ್ ಆಗ್ಬಿಟ್ಟಿರತ್ತೆ, ಒಬ್ಳೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಹಿಂದ್ಗಡೆನೆ ಸೈಕೋ ಕಿಲ್ಲರ್ ಕಾರಲ್ಲಿ ಬರ್ತಾನೆ. ಏನ್ ಮಾಡ್ಬಿಡ್ತಾನೆ ಹುಡುಗಿನ ಅಂತ ನೋಡ್ತೀವಿ. ಆದ್ರೆ ಅವ್ನ್ ಬಂದವನು, ಏನಮ್ಮ ನೈಟ್ ಅಲ್ಲಿ ಒಬ್ಳೆ ನಡ್ಕೊಂಡು ಹೋಗ್ತಾ ಇದೆಯಾ, ಬಾ ನಾನ್ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ಗೂ ಹತ್ತಿಸ್ಕೊಳ್ತಾನೆ. ಈಗ ಕಾರು ಮೂವ್ ಆಗುತ್ತೆ. ಆದ್ರೆ ಇಲ್ಲಿ ನಡೀತಾ ಇರೋದು ಏನು ಗೊತ್ತಿಲ್ಲದೆ ನಮ್ ಹೀರೋ ಮಾತ್ರ ಹೊರಗಡೆ ನಿಂತ್ಕೊಂಡು, ಏನ್ ಇಷ್ಟೊತ್ತಾಯ್ತು ಜೂನಾ ಯಾಕೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆದ್ರೆ ಸೈಡ್ ಅಲ್ಲಿ ತಿರುಗಿ ನೋಡಿದಾಗ ಯಾರೋ ಒಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಇದನ್ನ ನೋಡಿ ತುಂಬಾನೇ ಎದುರ್ಕೊಳ್ತಾನೆ. ಯಾಕಂದ್ರೆ ಇವ್ನ್ ಕೊಲೆ ಮಾಡಿರೋದ್ರಲ್ಲಿ ಒಂದ್ ಲೇಡಿ ಇವ್ರು. ಹಂಗೆ ಲೇಡಿನ ನೋಡಿದ ತಕ್ಷಣ ಇವ್ರ ಹಂಗೆ ಕೋಪದಲ್ಲಿ ಅವ್ರ ಕತ್ತಿನ ಹಿಡ್ಕೊಂಡು ಹಂಗೆ ಗೋಡೆಗೆ ಹಾಕ್ಬಿಟ್ಟು ಹಂಗೆ ತುಂಬಾ ಕೋಪದಿಂದ ಇಸಿಕ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಸೌಂಡ್, ಅಪ್ಪ ನಾನ್ ಜೂನಾ ಬಿಡು ಅಂತ ಹೇಳ್ಬಿಟ್ಟು. ಅಷ್ಟೇ ಈಗ ಅವ್ರಿಗೆ ಸ್ವಲ್ಪ ಜ್ಞಾಪಕ ಬರುತ್ತೆ. ಹಂಗೆ ಮನುಷ್ಯ ತುಂಬಾನೇ ಹೊಡೆದೋಗ್ಬಿಡ್ತಾನೆ, ನನ್ ಮಗಳಿಗೆ ನಾನ್ ಈ ತರ ಮಾಡ್ಬಿಟ್ನ ಅಂತ ಹೇಳ್ಬಿಟ್ಟು. ಈಗ ಮನೆ ಒಳಗಡೆ ಸೈಲೆಂಟ್ ಆಗಿ ಕೂತಿರ್ತಾರೆ. ಆದ್ರೆ ಈ ವಿಷಯನ ಅವ್ರ ಮಗಳು ದೊಡ್ಡದಾಗಿ ಎತ್ಕೊಂಡಿಲ್ಲ. ಅಪ್ಪಗ್ ಮೈ ಬೇರೆ ಹುಷಾರಿಲ್ವಲ್ಲ, ಏನೋ ಆಕ್ಸಿಡೆಂಟಲ್ ಆಗಿರುತ್ತೆ ಬಿಡು ಅಂತ ಹೇಳಿ ಅವಳ ಪಾಡ್ಗಳ ಕೆಲ್ಸನ ಮಾಡ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋಗೆ ತುಂಬಾನೇ ಕನ್ಫ್ಯೂಷನ್ಸ್ ಓಡ್ತಾ ಇರುತ್ತೆ ಮೈಂಡ್ ಅಲ್ಲಿ. ಅವ್ರಿಗೆ ಹಳೆ ನೆನಪುಗಳೆಲ್ಲ ಲೈಟ್ ಆಗಿ ಬಂದು ಹೋಗ್ತಾ ಇರುತ್ತೆ. ಅಷ್ಟೆಲ್ಲ ಒಂದ್ ಸ್ಟೇಜ್ ಅವ್ರು ಏನಂತ ಯೋಚನೆ ಮಾಡ್ತಾರೆ ಅಂದ್ರೆ, ಈಗ ಈ ಊರಲ್ಲಿ ನಡೀತಾರೆ ಎಲ್ಲಾ ಕೊಲೆಗಳಿಗೂ ನಾನೇ ಕಾರಣನಾ, ನಾನೇನಾ ಸೈಕೋ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಷ್ಟೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಹೋಗ್ಬಿಟ್ಟು ಆ ಸೈಕೋ ಕಿಲ್ಲರ್ ಕಾರ್ನ ಗುದ್ದಿದಾಗ ಆ ಕಾರಲ್ಲಿ ಬ್ಲಡ್ ಎಲ್ಲ ಬಂದಿರುತ್ತಲ್ಲ, ಅದೆಲ್ಲ ಇವ್ರು ಮಾಡಿರೋದು, ಅಂದ್ರೆ ಇವ್ರೇ ಸೈಕೋ ಕಿಲ್ಲರ್ ಅನ್ನೋ ಸ್ಟೇಜ್ಗೆ
ಇವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈಗ ಅವ್ರ ಮಗಳ ಹತ್ರ ಹೇಳ್ತಾರೆ, ನನ್ನ ಯಾವ್ದಾದ್ರು ಒಂದು ಓಲ್ಡ್ ಏಜ್ ರೂಮ್ ಅಲ್ಲಿ ಕರ್ಕೊಂಡೋಗಿ ಬಿಟ್ಬಿಡಮ್ಮ, ಯಾಕಂದ್ರೆ ಬರ್ತಾ ಬರ್ತಾ ನನ್ನ ಆರೋಗ್ಯ ತುಂಬಾನೇ ಕೆಟ್ಟದಾಗ್ತಾ ಇದೆ, ಅದರಿಂದ ನಿನಗ್ ಸುಮ್ನೆ ತೊಂದರೆ ಬೇಡ, ಹಿಂಗೆ ಹೋಗ್ತಾ ಇದ್ರೆ ಆಮೇಲೆ ನನ್ನ ಡೈಪರ್ ನ ಕೂಡ ನಿನ್ನೆ ಚೇಂಜ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದಾಗ ಅದು ಕೂಡ ಜೂನ ತುಂಬಾನೇ ಪಾಸಿಟಿವ್ ಆಗಿ ಮಾತಾಡ್ತಾಳೆ. ಅದ್ರಲ್ಲಿ ಏನಿದೆ ಅಪ್ಪ, ನಾನ್ ಚಿಕ್ಕವಳಾಗಿರ್ಬೇಕಾದ್ರೆ ನೀವ್ ನನ್ಗದೆಲ್ಲ ಮಾಡಿಲ್ವಾ, ಇದೇನ್ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಾಳೆ. ಇದನ್ನ ಕೇಳಿಸ್ಕೊಂಡೆ ನಮ್ ಹೀರೋಗೆ ತುಂಬಾನೇ ಅಳು ಬಂದ್ಬಿಡುತ್ತೆ, ಯಾಕಂದ್ರೆ ಅವ್ರ ಮಗಳು ಎಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಹೇಳಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ಡೇ ಅವಳೆ ಅವ್ರ ಅಪ್ಪಗೆ ಕಟಿಂಗ್ ಎಲ್ಲ ಮಾಡ್ಬಿಟ್ಬಿಟ್ಟು ಹೋಗಿಪ್ಪ ಎಲ್ಲಾದ್ರೂ ಹೊರಗಡೆ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾರೆ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ ಈ ನನ್ಸೆಲ್ಲ ಸ್ಟೇ ಮಾಡ್ತಾರಲ್ಲ ಒಂದು ಚರ್ಚ್ ಇರೋ ಜಾಗ, ಆ ಜಾಗಕ್ಕೆ ಬಂದಿರ್ತಾರೆ. ಇಲ್ಲಿ ಇರೋದ್ ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಕ್ಕನೇ. ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಅಪ್ಪ ಕುಡ್ದ್ಬಿಟ್ಟು ಬಂದು ಹೊಡೆದಿರ್ತಾರಲ್ಲ, ಅದಾದ್ಮೇಲೆ ಇವ್ರು ನನ್ನಾಗಿದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲಿ ಬಂದು ಅವ್ರ ಹತ್ರ ಹೇಳ್ತಾ ಇರ್ತಾರೆ. ನಮ್ ಹೀರೋ ಯಾವ್ದೇ ಒಂದು ಬೇಜಾರಾದ್ರೂ ಬಂದು ಅವ್ರ ಅಕ್ಕ ಹತ್ರ ಶೇರ್ ಮಾಡ್ಕೊಳ್ತಾರೆ. ಈಗ್ಲೂ ಅದೇ ತರ ಹೇಳ್ತಾ ಇರ್ತಾರೆ, ಬರ್ತಾ ಬರ್ತಾ ನನ್ಗೆ ಜ್ಞಾಪಕ ಶಕ್ತಿ ತುಂಬಾನೇ ಕಡಿಮೆ ಆಗ್ತಿದೆ ಅಂತ. ಅದಕ್ಕೆ ಅವ್ರ ಅಕ್ಕನು ಹೇಳ್ತಾರೆ, ನೀನೇನ್ ಬೇಜಾರ್ ಮಾಡ್ಕೊಂಬೇಡಪ್ಪ, ನಾನು ನಿನ್ಗೋಸ್ಕರ ಪ್ರೇ ಮಾಡ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಅವ್ರ ಅಲ್ಲಿಂದ ಎದ್ದೋಗ್ತಾರೆ. ಈಗ ಮನ್ಸಲ್ಲಿ ಅವ್ರು ಅನ್ಕೊಳ್ತಾರೆ, ನಮ್ಮ ಅಕ್ಕ ಗೊತ್ತಿರೋದೆಲ್ಲ ನಾನು ಒಂದೇ ಒಂದ್ ಕೊಲೆ ಮಾಡಿದೀನಿ ಅಂತ ಹೇಳ್ಬಿಟ್ಟು. ನಮ್ಮಪ್ಪ ಕುಡ್ದ್ಬಿಟ್ಟು ಬಂದು ಅವ್ರನ್ನ ಹೊಡಿತಾ ಇದ್ರು, ಅದಕ್ಕೋಸ್ಕರ ಅವ್ರನ್ನ ಮಾತ್ರ ಕೊಲೆ ಮಾಡ್ದೆ ಅಂತ ಅನ್ಕೊಂಡಿದ್ದಾರೆ. ಅದಾದ್ಮೇಲೆ ನಾನು ಎಷ್ಟು ಕೊಲೆಗಳನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ಅದನ್ನ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಲೆಕ್ಚರ್ ಕೊಡ್ತಾರಲ್ಲ, ಆ ಕ್ಲಾಸ್ಗೆ ಹೋಗೋದು. ಅವ್ನ್ ನೋಡಿದ್ರೆ ಅಲ್ಲಿ ಭಯಂಕರವಾಗಿ ಬ್ಲೇಡ್ ಆಗ್ತಾ ಇರ್ತಾನೆ. ಈ ಜಾಗದಲ್ಲಿ ನಮ್ ಹೀರೋ ಮುಖ ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ, ಲಾಸ್ಟ್ ಅಂಡ್ ಫೈನಲ್ ಆಗಿ ಇವ್ನ ಮಾತ್ರ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗ್ಬಿಡಣ್ವಾ, ಇವ್ನ್ ಬ್ಲೇಡ್ ಹಾಕೋದ್ ನೋಡಿದ್ರೆ ನನ್ಗೆ ಹಂಗೆ ಅನಿಸ್ತದೆ ಅನ್ನೋ ತರನೇ ಕೂತಿರ್ತಾನೆ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿಯತ್ತೆ. ಈಗ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಆ ಲೇಡಿ ಬಂದ್ಬಿಟ್ಟು ಹೀರೋ ಹತ್ರ ಹಂಗೆ ಮಾತಾಡ್ತಾ ಇರ್ತಾರೆ. ನಮ್ ಹೀರೋ ಹೆಂಗಾದ್ರೂ ಅವಳಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತಾರೆ, ಆದ್ರೂ ಅವಳು ಬಿಡದೆ ಬಂದು ಕಾರ್ ಹತ್ಕೊಳ್ತಾಳೆ. ಈಗ ನಮ್ ಹೀರೋಗೂ ಅನ್ಸ್ತಾ ಇರುತ್ತೆ, ಅವನನ್ನ ಬೇಡ ಫೈನಲ್ ಆಗಿ ಇವಳನ್ನ ಸಾಯಿಸ್ಬಿಡ್ಲಾ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಹಂಗೆ ಅವಳು ಒಡೋಡ ಅಂತ ಮಾತಾಡ್ಕೊಂಡು ಬರ್ತಾನೆ ಇರ್ತಾಳೆ. ಅದಾದ್ಮೇಲೆ ಸಡನ್ ಆಗಿ ಒಂದ್ ಶಾಕು ಏನಂತ ನೋಡಿದ್ರೆ ನಮ್ ಹೀರೋಗ್ ಒಂದ್ ಕಡೆ ಕಣ್ಣು ಹೊಡ್ಕೊಳ್ತಾ ಇರುತ್ತೆ. ಯಾವಾಗಲ್ಲ ಇವ್ರಿಗೆ ಈ ತರ ಕಣ್ಣು ಹೊಡ್ಕೊಳ್ಳುತ್ತೋ ಅವಾಗಲ್ಲ ಅವ್ರು ಕೆಲವೊಂದು ವಿಷಯನ ಮರೀತಾರೆ ಅಂತ ಹೇಳ್ಬಿಟ್ಟು ಹಂಗೆ ನೋಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ನಮ್ ಹೀರೋ ಅವ್ರ ಮಗಳು ಜೂನಾ ಸೈಕೋ ಕಿಲ್ಲರ್ ಜೊತೆ ನಡ್ಕೊಂಡ್ ಬರ್ತಾ ಇರ್ತಾಳೆ. ಅವ್ರ ಮಗಳನ್ನ ಕಂಡಿಡ್ದ್ ಬಿಟ್ಟ, ಬಟ್ ಆ ಸೈಕೋ ಕಿಲ್ಲರ್ ನ ಕಂಡಿಡ್ದಿಲ್ಲ ನಮ್ ಹೀರೋ. ಪಾಪ ನಮ್ ಹೀರೋ ಏನಪ್ಪಾ ಇವನಿಗೆ ಬಂದಿರೋ ಪರೀಕ್ಷೆ ಅಂತಾನೆ ಇರುತ್ತೆ. ಈಗ ಓಡೋದವ್ರು ಮಾತಾಡ್ತಾರೆ, ಯಾರು ಇವನ್ ಜೊತೆ ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ. ಸರ್ ನನ್ನ ಹೆಸರು ಮಿನ್ ಅಂತ ಹೇಳ್ಬಿಟ್ಟು ನಾನು ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ನಿನ್ ಮಗಳ ಬಾಯ್ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಜೂನಾ ಕೂಡ ಹೌದಪ್ಪ ನನ್ ಬಾಯ್ ಫ್ರೆಂಡ್ ಅಂತ ಹೇಳ್ತಾಳೆ. ಇಲ್ಲಿ ನಮ್ ಹೀರೋಗ್ ಏನೋ ಅರ್ಥ ಆಗ್ತಾ ಇಲ್ಲ. ಅದಾದ್ಮೇಲೆ ಆ ಲೇಡಿ ಇರ್ತಾರಲ್ಲ ಅವ್ರು ನೋಡ್ಬಿಟ್ಟು, ಅರೆ ಪೊಲೀಸಲ್ಲಿ ಕೆಲಸ ಮಾಡ್ತಾನ, ಇನ್ನೇನಪ್ಪ ನಿನ್ಗೆ, ಪೊಲೀಸ್ ಆಗಿರೋನ ಅಳಿನಾಗ್ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ನ್ ನಿಮ್ ಮಗಳನ್ನ ನೋಡ್ಕೊಳ್ತಾರೆ, ನೀವ್ ಬನ್ನಿ ನನ್ ಜೊತೆ ಅಂತ ಹೇಳ್ಬಿಟ್ಟು ನಮ್ ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆದ್ರೆ ನಮ್ ಹೀರೋ ಪಾಪ ಅವ್ನ್ ಯಾರು ಏನು ಅನ್ನೋದು ಕೂಡ ಅವ್ರಿಗೆ ಸ್ವಲ್ಪ ಕೂಡ ನೆನ್ಪೇ ಇಲ್ಲ. ನನ್ ಮಗಳ ಬಾಯ್ ಫ್ರೆಂಡ್ ಪೊಲೀಸ್ ಅಂತ ಬೇರೆ ಹೇಳ್ತಾನೆ, ಇದ್ರಲ್ಲೇನ್ ತಪ್ಪಿದೆ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಒಂಥರ ಬ್ರೈನ್ ಅಲ್ಲೆಲ್ಲ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹಂಗೆ ಒಂದು ಯೋಚನೆನಲ್ಲೇ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇವ್ರಿಗೆ ಏನೋ ಒಂದು ವಿಷಯ ಸ್ಟ್ರೈಕ್ ಆಗ್ತಾ ಇದೆ, ಬಟ್ ಅದು ಪೂರ್ತಿ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವ್ರ ಈ ತರ ಭಯಂಕರವಾಗಿ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ರೆ ಆ ಲೇಡಿ ಪಕ್ಕದಲ್ಲಿ ಕುತ್ಕೊಂಡು ಲೋಡ 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 ಅಂತ ಮಾತಾಡ್ತಾನೆ ಇರ್ತಾರೆ. ಒಂದ್ ಸ್ಟೇಜ್ ಗೆ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಟ್ಟು ಕಾರ್ನ ನಿಲ್ಸಿ ಆ ಲೇಡಿನ ಅಲ್ಲೇ ಇಳಿಸ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಆ ರೆಕಾರ್ಡರ್ ನ ಎತ್ಕೊಂಡು ನನ್ ಮಗಳಿಗೆ ಒಂದು ಬಾಯ್ ಫ್ರೆಂಡ್ ಇದ್ದಾನೆ, ಅವನ ಹೆಸರು ಮಿನ್ ಅಂತ, ಅವನೊಂದು ಪೊಲೀಸ್ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ತಾರೆ. ಇನ್ನೊಂದ್ ಕಡೆ ಆ ಸೈಕೋ ಕಿಲ್ಲರ್ ನ ಮತ್ತೆ ಜೂನನ ತೋರಿಸ್ತಾರೆ. ಅವ್ನ್ ಜೂನ್ ಹತ್ರ ಹೇಳ್ತಾ ಇರ್ತಾನೆ, ನಿಮ್ಮಪ್ಪನ ಇದಕ್ ಮುಂಚೆನೆ ನಾನ್ ನೋಡಿದೀನಿ, ಬಟ್ ನಾನ್ ಯಾರು ಅಂತ ಗೊತ್ತಿಲ್ದೇ ಇರೋ ತರ ಮಾತಾಡಿದ್ರಲ್ವಾ ಅಂದಾಗ ಒಂಥರ ಆಕಿ ತೆಗಿಯೋ ತರ ಮಾತಾಡ್ತಾನೆ. ಅದಕ್ಕೆ ಜೂನ ಕೂಡ ಪೂರ್ತಿ ಡೀಟೇಲ್ಸ್ ನ ಹೇಳ್ತಾಳೆ, ಈ ತರ ನಮ್ಮ ಅಪ್ಪಗ್ ಡೆಮ್ನಿಷಾ ಬಂದ್ಬಿಟ್ಟಿದೆ, ಅವ್ರಿಗೆ ಅಷ್ಟಾಗಿ ಏನು ಜ್ಞಾಪಕ ಇರೋದಿಲ್ಲ ಅಂತ ಹೇಳಿ. ಸರಿ ಆಯ್ತು, ಫೈನಲ್ ಆಗಿ ನಾನ್ ನಿಮ್ಮಪ್ಪನ ನೋಡ್ಬೇಕಾದ್ರೆ ಈ ತರ ಒಂದು ಜಾಗದಲ್ಲಿ ನಿಂತಿದ್ರಲ್ಲ ಅಲ್ಲೇನಕ್ ಹೋಗಿದ್ರು ಅಂತ ಕೇಳಿದಾಗ ಆ ಜಾಗದಲ್ಲಿ ನಮ್ಗೆ ಸ್ವಂತವಾಗಿರೋ ಒಂದು ಬಿದಿರು ತೋಟ ಇದೆ, ನಮ್ಮಪ್ಪ ಅವಾಗ ಅಲ್ಲಿ ಹೋಗ್ಬಿಟ್ಟು ಬರ್ತಾರೆ ಅಂತ ಹೇಳ್ತಾಳೆ. ಇವ್ನ್ ಯಾರಂತಾನೆ ಗೊತ್ತಿಲ್ಲದೆ ಜೂನ ಬೇರೆ ಎಲ್ಲಾ ಡೀಟೇಲ್ಸ್ ಹೇಳ್ತಾ ಇರ್ತಾಳೆ. ಅವ್ನ್ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾನೆ. ಇನ್ನೊಂದ್ ಕಡೆ ಹೀರೋ ಮತ್ತೆ ಹೀರೋ ಡೀಟೇಲ್ಸ್ ನೆಲ್ಲ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಆಫೀಸರ್ ನ ಹೋ ಅಂತ ಕರೆದಿರ್ತಾರಲ್ಲ, ಅವ್ರಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವ್ರೊಂದ್ ಕಾರ್ ನಂಬರ್ ನ ಕೊಟ್ಟು ಎನ್ಕ್ವೈರಿ ಮಾಡಕ್ ಕೇಳಿರ್ತಾರಲ್ಲ, ಈಗ ಆ ನಂಬರ್ ನ ತೋರಿಸ್ಬಿಟ್ಟು ಸರ್ ಇದ್ ಬಂದ್ಬಿಟ್ಟು ಪೊಲೀಸ್ ಒಂದು ಮಿನ್ ಅಂತ ಹೇಳ್ಬಿಟ್ಟು ನಮ್ ಡಿಪಾರ್ಟ್ಮೆಂಟ್ ಅವನೇ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಹೀರೋಗ್ ಸ್ಟ್ರೈಕ್ ಆಗುತ್ತೆ. ಇದಕ್ಕೂ ಮುಂಚೆ ರೆಕಾರ್ಡ್ ಮಾಡ್ಕೊಂಡ್ರಲ್ಲ ಅದನ್ನ ಎತ್ತಿ ಕೇಳಿಸ್ಕೊಳ್ತಾರೆ. ಜೂನ್ ಅವ್ರ ಬಾಯ್ ಫ್ರೆಂಡ್ ಹೆಸರು ಮಿನ್, ಅವನೊಂದು ಪೊಲೀಸ್ ಅಂತ ಹೇಳ್ಬಿಟ್ಟು ಅಷ್ಟೇ ಫುಲ್ ಶಾಕ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಇವ್ರಿಗೆ ಪ್ರತಿಯೊಂದು ನೆನಪು ಬರುತ್ತೆ. ಇದಕ್ಕೂ ಮುಂಚೆ ಅವನ್ನ ಮೀಟ್ ಮಾಡಿದ್ರಲ್ಲ, ಅವ್ನ ಕಾರಲ್ಲಿ ಒಂದು ಬಾಡಿನ ಹಾಕೊಂಡ್ ಬಂದಾಗ ಪ್ರತಿಯೊಂದು ಅವ್ರಿಗೆ ನೆನಪು ಬರುತ್ತೆ. ಸೊ ಇವ್ನೇ ಸೈಕೋ ಕಿಲ್ಲರ್ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ತುಂಬಾನೇ ಬೈದಿಂದ ಅವ್ರ ಮಗಳಿಗೆ ಕಾಲ್ ಮಾಡ್ಬಿಟ್ಟು ಎಲ್ಲಮ್ಮ ಇದೆಯಾ ನೀನು ಅಂತ ಕೇಳಿದಾಗ ಆ ಹುಡುಗಿ ಅಪ್ಪ ಈ ತರ ನನ್ ಮೀನ್ ಜೊತೆ ಥಿಯೇಟರ್ ಬಂದಿದ್ದೀನಿ, ಫಿಲ್ಮ್ ಥಿಯೇಟರ್ ಅಲ್ಲಿ ಇದೀನಿ ಅಂತ ಟಕ್ಕಂತ ಫೋನ್ ಕಟ್ ಮಾಡಿದವರು ಸ್ಟ್ರೇಟ್ ಆಗಿ ಥಿಯೇಟರ್ ಹೋಗ್ಬಿಟ್ಟು ಎಲ್ಲಾ ಹತ್ರ ಹುಡುಕ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಪಾಪ ಅವ್ರ ಬ್ಯಾಡ್ ಲಕ್ ಅಂತ ಕಾಣಿಸುತ್ತೆ, ಮತ್ತೆ ಕಣ್ಣು ನೋಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಇಲ್ಲಿ ಏನಕ್ ಬಂದ್ರು ಏನ್ ಮಾಡ್ತಿದಾರೆ ಅಂತಾನೆ ಗೊತ್ತಿಲ್ಲದೆ ಅಲ್ಲಿ ಜನಗಳಲ್ಲಿ ಕುತ್ಕೊಂಡು ಫಿಲ್ಮ್ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಾಗೂ ಲೇಟ್ ರಿಯಾಕ್ಷನ್, ಎಲ್ಲ ಜನ ಒಟ್ಟೋಗ್ತಾರೆ, ಬಟ್ ಇವ್ರು ಮಾತ್ರ ಪಾಪ ಥಿಯೇಟರ್ ಕೂತಿರ್ತಾರೆ. ಆ ಕ್ಲೈಮ್ಯಾಕ್ಸ್ ಸೀನ್ ಅಳೋ ಸೀನ್ ಅಂತ ಕಾಣಿಸುತ್ತೆ, ಪಾಪ ಹತ್ಕೊಂಡ್ ಕೂತಿರ್ತಾರೆ. ಈಗ ಅವ್ರು ಕಂಪ್ಲೀಟ್ ಆಗಿ ಮರ್ತೋಗಿದಾರಲ್ವಾ ಇಲ್ಲಿ ಏನಕ್ ಬಂದೆ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಅದಿಂದ ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ. ಆದ್ರೆ ಹೋಗೋ ಟೈಮ್ಗೆ ಅವ್ರ ಮಗಳು ಫೋನ್ ಮಾಡ್ಬಿಟ್ಟು ಅಪ್ಪ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ. ಅದಾದ್ಮೇಲೆ ಎಲ್ಲರನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಂಡು ಅವ್ರ ಮನೆಗೆ ವಾಪಸ್ ಬಂದ್ಬಿಡ್ತಾರೆ. ಬಂದ ತಕ್ಷಣ ಅವ್ರ ಮಗಳನ್ನ ನೋಡಿ ಕೇಳ್ತಾರೆ, ನೀನ್ ಯಾವಾಗ ಬಂದೆ, ಯಾರು ನಿನ್ನ ಕರ್ಕೊಂಡ್ ಬಂದ್ ಬಿಟ್ಟಿದ್ದು ಅಂತ. ಅದಕ್ಕೆ ಮಿನ್ನೆ ನನ್ನ ಕರ್ಕೊಂಡ್ ಬಂದ್ ಬಿಟ್ಟಿದ್ದು ಅಂತ ಹೇಳಿದ ತಕ್ಷಣ ಅಷ್ಟೇ ಅವ್ರಪ್ಪ ಕೋಪ ಬಂದ್ಬಿಡುತ್ತೆ. ತರ್ತಾರ ಅಂತ ಅವ್ನ ಒಳಗಡೆ ಹೇಳ್ಕೊಂಡ್ ಬಂದ್ ಬಿಸಾಕ್ಬಿಟ್ಟು ನೀನ್ ಇನ್ಮೇಲೆ ಅವ್ನ ಜೊತೆ ಸೇರ್ಬೇಡ, ಅವನೇ ಕೊಲೆಗಾರ, ಅವನೇ ಸೈಕೋ ಕೊಲೆಗಾರ, ಇಲ್ಲಿರೋರ್ನೆಲ್ಲ ಅವನೇ ಸಾಯಿಸ್ತಾ ಇರೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಇವಳು ಅಪ್ಪ ಫಸ್ಟ್ ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿ ಕೇಳಿ ಅಂತ ಹೇಳ್ಬಿಟ್ಟು ಈ ಊರಲ್ಲಿ ನಡೀತಾ ಇರೋ ಕೊಲೆ ಎಲ್ಲ ನೀವೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಮಿನ್ ನಿಮ್ ಮೇಲೆ ಡೌಟ್
ಮಾಡ್ತಾ ಇದಾರೆ ಅಂತ ಹೇಳ್ತಾಳೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋಗ್ ಶಾಕ್ ಆಗ್ಬಿಡುತ್ತೆ. ಇನ್ನೇನ್ ಹೇಳ್ದ ಅವನು ಅಂತ ಹೇಳಿದಾಗ, ಅವತ್ತ ಕೊಲೆ ನಡೆದಿದ್ದಿನ ನೀವ್ ಅಲ್ಲಿ ಹೋಗ್ಬಿಟ್ಟು ಬಂದಿದ್ದೀರಪ್ಪ, ಅದನ್ನ ಅವ್ರು ನೋಡಿದ್ದಾರೆ. ಅಷ್ಟೇ ಅಲ್ಲ, ನಿಮ್ ಶೂಸ್ ಎಲ್ಲ ಕೂಡ ನಾನೇ ವಾಶ್ ಮಾಡಿದೆ, ಫುಲ್ ಆಗಿ ಮಣ್ಣಾಗಿತ್ತು, ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ, ನಾನ್ ಯಾವಾಗಾದ್ರೂ ಈ ವಿಷಯನ ನಿಮ್ ಹತ್ರ ಹೇಳದ್ನ ಅಂತ ಕೇಳ್ತಾಳೆ. ಆದ್ರೆ ನಮ್ ಹೀರೋ ಅವ್ರ ಮಗಳನ್ನ ನೋಡಿ ಒಂದೇ ಕ್ವಶನ್ ಕೇಳೋದು, ನೀನು ಆ ಕೊಲೆನ ನಾನ್ ಮಾಡಿದೀನಿ ಅಂತ ನಂಬ್ತೀಯ ಅಮ್ಮ ಅಂತ. ಅದಕ್ಕೆ ಅವಳು, ಇಲ್ಲಪ್ಪ, ನಾನು ಒಂದು ಪಿನ್ನಷ್ಟು ಕೂಡ ನಾನು ನಂಬಿಲ್ಲ, ಆದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಈ ಜಾಗದಲ್ಲಿ ನಮ್ ಹೀರೋ ಅರ್ಥ ಮಾಡ್ಕೊಳ್ತಾನೆ, ಅವನು ಈ ವಿಷಯದಲ್ಲಿ ನಮ್ಮನ್ನ ಎಳೆದು ಬಿಡ್ಬೇಕು, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ನನ್ ಕತೆ ಮುಗಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಆದ್ರೆ ಅದಕ್ ಮುಂಚೆ ಫಸ್ಟ್ ಅವ್ನ್ ಕತೆ ನಾನ್ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟ್ ಡೇ ಹೋನ್ ಪೊಲೀಸ್ ಆಫೀಸರ್ ನ ಕರೆದ್ಬಿಟ್ಟು ಇವ್ರ ಹತ್ರ ಇರ್ತಲ್ಲ ಕರ್ಚೀಫ್ ಅಲ್ಲಿ ಬ್ಲಡ್ ಎತ್ತಿರ್ತಾರಲ್ಲ, ಅದನ್ನ ಅವ್ರ ಹತ್ರ ಕೊಟ್ಬಿಟ್ಟು ಇದನ್ನ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಅದಕ್ಕ ಪೊಲೀಸ್ ಆಫೀಸರ್ ಕೂಡ ಸರಿ ಆಯ್ತು ಟೆಸ್ಟ್ ಮಾಡ್ತೀನಿ, ಬಟ್ ರಿಸಲ್ಟ್ ಬರಕ್ಕೆ ಒಂದ್ ವಾರ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ನಮ್ ಹೀರೋನು ಬಂದ್ಬಿಡ್ತಾರೆ. ಆ ಕಡೆ ಪೊಲೀಸರು ಹೊಟ್ಟೋಗ್ತಾರೆ. ಆದ್ರೆ ಒಂದ್ ವಾರಕ್ಕೆ ನಮ್ ಹೀರೋ ಅವ್ರ ಮಗಳನ್ನ ಕಾಪಾಡ್ಕೋಬೇಕಲ್ವಾ, ಅದಕ್ಕೆ ಸ್ಟ್ರೇಟ್ ಆಗಿ ಜೂನಿಯರ್ ಕಾಲೇಜ್ ಹತ್ರ ಹೋಗ್ತಾಳೆ. ಅಲ್ಲಿ ಮಿನ್ ಜೊತೆನೆ ಬರ್ತಾ ಇರ್ತಾಳೆ. ಅವ್ನ್ ಕಾರ್ ಹತ್ತಿಸ್ಕೊಳಕ್ ಮುಂಚೆನೆ ನಮ್ ಹೀರೋ ಕಾರ್ ನಿಲ್ಸ್ಬಿಟ್ಟು, ಬಾಮ ನಾನೇ ಬಂದ್ಬಿಟ್ಟೆ, ನಮ್ ಕಾರ್ ಹತ್ತಂತ ಹೇಳ್ಬಿಟ್ಟು ಅವಳನ್ನ ಕಾರಲ್ಲಿ ಕೂರ್ಸ್ಬಿಟ್ಟು ಒಂದ್ ನಿಮಿಷ ಇಲ್ಲೇ ಕುತ್ಕೊಂಡು ನಾನು ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಆ ಸೈಕೋ ಕಿಲ್ಲರ್ ಹತ್ರ ಹೋಗಿ ನಿಂತ್ಕೊಂಡು ನಕ್ಕೊಂಡೆ ಅವ್ನ್ಗೊಂದ್ ವಾರ್ನಿಂಗ್ ಕೊಡ್ತಾರೆ. ನೋಡಿ, ಏಯ್ ನೀನ್ ಯಾರಂತ ನನಗ್ ಗೊತ್ತಾಯ್ತು, ಇದಕ್ ಮೇಲೆ ಕೂಡ ನನ್ ಮಗಳ ಹತ್ರ ನೀನ್ ಏನಾದ್ರು ನಿನ್ ವ್ಯವಹಾರನ ಇಟ್ಕೊಂಡೆ ಅಂತ ಇಟ್ಕೋ, ಅಷ್ಟೇ ನಿನ್ನ ಪೀಸ್ ಆಗಿ ಕಟ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತೀನಿ ಅಂತ ಹೇಳಿ ಹಂಗೆ ಮಾಸಾಗ್ ಒಂದ್ ಡೈಲಾಗ್ ನ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈಗ ಸ್ಟ್ರೇಟ್ ಆಗಿ ಮನೆಗ್ ಬಂದವರು ವರ್ಕೌಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಅವನೊಂದು ಯಂಗ್ಸ್ಟರ್, ಅವನನ್ನ ಎದುರಿಸಬೇಕಂದ್ರೆ ಸ್ವಲ್ಪ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕಲ್ವಾ, ಅದರಿಂದ. ಆದ್ರೆ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಿದ್ದಕ್ಕೆ ಅವ್ರಿಗೆ ಫುಲ್ ಸುಸ್ತಾಗ್ಬಿಡುತ್ತೆ. ಇದ್ರಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅವನನ್ನ ನಾವು ಫಿಸಿಕಲ್ ಆಗಿ ಎದುರ್ಸಕ್ ಆಗಲ್ಲ, ಅದಕ್ಕಂತ ಅವ್ನ್ ಬಿಡೋದಕ್ಕೂ ಆಗೋದಿಲ್ಲ, ಅವ್ನ್ಗೇನಾದ್ರೂ ಒಂದ್ ಗತಿ ಕಾಣಿಸ್ಲೇಬೇಕಂತ ಹೇಳ್ಬಿಟ್ಟು ಈ ಅನಿಮಲ್ಸ್ ಗೆಲ್ಲ ಆಗ್ತಾರಲ್ಲ ಒಂದು ಪಾಯ್ಸನಸ್ ಇಂಜೆಕ್ಷನ್, ಅದನ್ನ ಲೋಡ್ ಮಾಡ್ಕೊಳ್ತಾರೆ. ಅದನ್ನ ಎತ್ಕೊಂಡ್ ಸ್ಟ್ರೇಟ್ ಆಗಿ ಮಿನ್ನೋರ್ ಮನೆಗೆ ಹೋಗ್ತಾರೆ. ಈಗ ಮಿನ್ ಬರ್ತಾನೆ, ಅವ್ನ್ ಮಲಗಿರ್ಬೇಕಾದ್ರೆ ಸೈಲೆಂಟ್ ಆಗಿ ಅವ್ರ ಮನೆ ಒಳಗಡೆ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ ಅವನ್ನ ಸಾಯಿಸ್ಬಿಡ್ಬೇಕಂತ ಹೇಳ್ಬಿಟ್ಟು ಅವ್ನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರ ಪಾಪ ಕೆಟ್ಟ ಟೈಮ್ ಅಂತ ಕಾಣಿಸುತ್ತೆ. ಈ ಟೈಮಲ್ಲಿ ಅವ್ರ ಕಣ್ಣು ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಂದ್ರೆ ಈಗ ಸ್ವಲ್ಪ ಎಲ್ಲ ಮರ್ತೋಗ್ಬಿಟ್ರು ಪಾಪ, ಇಲ್ಲಿ ಏನಕ್ ಬಂದ್ರೆ ಅಂತ ಕೂಡ ಗೊತ್ತಿಲ್ಲದೆ ಕೂತಿರ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಬಂದ್ ಅವ್ರ ಮನೇಲಿ ಇರ್ತಾರೆ. ಅಷ್ಟೆಲ್ಲ ಅವ್ನ ಎದುರುಗಡೆ ಮಿನ್ ಬೇರೆ ಕೂತಿರ್ತಾನೆ. ಏನಂತ ನೋಡಿದ್ರೆ ಅವ್ನಿಗೋಸ್ಕರ ಅಲ್ಲಿ ವೇಟ್ ಮಾಡಿ ಏನಕ್ ಬಂದ್ರು ಅಂತ ಮರ್ತೋಗ್ಬಿಟ್ರಲ್ಲ, ಹಂಗೆ ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಈಗ ಅವ್ನ್ ಬಂದ್ ಕೂತ್ಕೊಂಡು ಯಾರಪ್ಪ ನೀನು ಅಂತ ಬೇರೆ ಕೇಳ್ತಾರ. ಅಷ್ಟೇ ಮಿನ್ನಿಗಿದ್ ಪ್ಲಸ್ ಪಾಯಿಂಟ್ ಅಲ್ವಾ, ನಾನೇ ಸರ್ ನಿಮ್ ಮಗಳ ಬಾಯ್ ಫ್ರೆಂಡ್, ನಿನ್ ಮಗಳನ್ನ ಮದ್ವೆ ಮಾಡ್ಕೊಳ್ಳೋದು ನಾನೇ ಅಂತ ಹೇಳ್ತಾನೆ. ಜೊತೆಗೆ ಅಷ್ಟು ಬೇಗ ಮರ್ತೋಗ್ಬಿಟ್ರಾ ಅಂತ ಕೇಳ್ತಾನೆ. ಅದಕ್ಕೆ ನಮ್ ಹೀರೋ, ಹೌದಾ ನಾನ್ ನಿಮ್ ಹತ್ರ ಮಾತಾಡದ್ನಾ ಯಾವಾಗ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಲಾಸ್ಟ್ ಟೈಮ್ ಜೂನ್ ನನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ಹೇಳಿದ್ರಲ್ಲ, ನೀವು ಮದ್ವೆ ಮಾಡ್ಕೊಂಡು ಮಕ್ಕಳು ಸಮೇತ ನೀವು ಖುಷಿಯಾಗಿರ್ಬೇಕು, ಅದನ್ನ ನೋಡಿ ನಾನ್ ಸಂತೋಷ ಪಡ್ಬೇಕು ಅಂತ ಹೇಳ್ಬಿಟ್ಟು ನೀವು ನಮ್ಗೆ ಆಶೀರ್ವಾದ ಎಲ್ಲ ಮಾಡಿದ್ರಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡೆ ನಮ್ ಹೀರೋಗ್ ಲೈಟ್ ಆಗಿ ಡೌಟ್ ಬಂದ್ಬಿಡುತ್ತೆ. ಹೌದಾ ನಾನ್ ಹಂಗನ್ನ ಅಂತ ಹೇಳ್ಬಿಟ್ಟು ಇರಿ ಒಂದ್ ನಿಮಿಷ ಬರ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಭಯಂಕರವಾಗಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಮ್ ಹೀರೋ ಹತ್ರ ಅಭ್ಯಾಸನೇ ಇಲ್ಲ, ಒಬ್ರಿಗೆ ವಿಶ್ ಮಾಡೋದೇ ಆಗ್ಲಿ, ಒಬ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡೋದೇ ಆಗ್ಲಿ ಅಭ್ಯಾಸನೇ ಇರೋದಿಲ್ಲ. ಹಂಗಿರ್ಬೇಕಾದ್ರೆ ಈ ಕೆಲಸ ನಾನ್ ಮಾಡದ್ನ ಅಂತ ಹೇಳ್ಬಿಟ್ಟು ಈಗ ಯೋಚನೆ ಮಾಡ್ತಾ ಇದ್ದಾಗ ಸ್ಟ್ರೈಕ್ ಆಗುತ್ತೆ ನೋಡಿ. ಇದಕ್ಕೂ ಮುಂಚೆ ಅವ್ರು ವಾರ್ನಿಂಗ್ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಈಗ ಅವ್ರಿಗೆ ನೆನಪು ಬಂದ್ಬಿಟ್ಟು ಇವ್ರಿಗೆ ಅರ್ಥ ಆಗ್ಬಿಡುತ್ತೆ ಇವ್ನ ಸೈಕೋ ಕಿಲ್ಲರ್ ಅಂತ. ಈಗ ಮತ್ತೆ ಇಂಜೆಕ್ಷನ್ ಎತ್ಕೊಂಡು ಅವ್ನಿಗೆ ಹಿಂದ್ಗಡೆಯಿಂದ ಹಾಕ್ಬೇಕು ಅಂತ ಹೋಗ್ತಾರೆ. ಆದ್ರೆ ಅವ್ನ್ ಸ್ವಲ್ಪ ಹುಷಾರಾಗ್ಬಿಡ್ತಾನೆ, ಅವ್ನ್ ಟೈಟ್ ಆಗಿ ಹಿಡ್ಕೊಂಡ್ಬಿಡ್ತಾನೆ. ಇಲ್ಲ ಅವ್ರಿಬ್ರಿಗೂ ಸ್ವಲ್ಪ ಜಗಳಾನೇ ನಡೀತಾ ಇರುತ್ತೆ. ಈ ಟೈಮಲ್ಲಿ ಅವ್ರ ಮಗಳು ಬಂದು ಡೋರ್ ಹತ್ರ ನಿಂತಿರ್ತಾಳೆ. ಏನಂತ ನೋಡಿದ್ರೆ ಇಷ್ಟೊತ್ತು ಅವ್ನಿಗೆ ಬಂದಿರೋದೆಲ್ಲ ಒಂದು ಕನಸು, ಬಟ್ ನಮ್ ಹೀರೋ ಕೆಲ ಇಂಜೆಕ್ಷನ್ ಇರುತ್ತೆ. ಇದಾದ್ಮೇಲೆ ಅವ್ನು ಅಲ್ಲಿಂದ ಹೊರಡ್ತಾನೆ. ಇವರಿಬ್ರು ನಿಂತ್ಕೊಂಡು ಅವ್ನಿಗೆ ಸೆಂಡ್ ಆಫ್ ಮಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಜೂನ ಕತ್ತಲ್ಲಿ ಒಂದು ರೆಡ್ ಕಲರ್ ಮಾರ್ಕ್, ಯಾರೋ ಕತ್ನ ಪ್ರೆಸ್ ಮಾಡಿರೋ ತರ ಮಾರ್ಕ್ ನ ನೋಡ್ಬಿಟ್ಟು ಈಗ ತರ್ತಾರ ಅಂತ ಹೇಳ್ಕೊಂಡ್ ಬಂದವರು, ಯಾರು ಮಾಡಿದ್ದನ್ನ ಆ ಮಿನ್ನೆ ತಾನೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಹಂಗೆ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಅಪ್ಪ ಇದು ಅವ್ರು ಮಾಡಿರೋದಲ್ಲ, ನೀವ್ ಯಾವ್ದೋ ಬೇರೆ ಲೇಡಿ ಅಂತ ಅನ್ಕೊಂಡು ನೀವ್ ನನ್ಗೆ ಅದನ್ನ ಮಾಡಿದ್ದು ಅಂತ ಹೇಳ್ತಾಳ. ಅಷ್ಟೇ ಜಾಗದಲ್ಲಿ ನಮ್ ಹೀರೋಗ್ ಹಂಗೆ ಮನ್ಸೆಲ್ಲ ಒಡೆದೋಗ್ಬಿಡುತ್ತೆ ಪಾಪ. ಅವ್ರು ಸುತ್ತ ಏನ್ ನಡೀತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗ್ತಲ್ಲ, ಆತರ ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಈಗ ಸ್ಟ್ರೇಟ್ ಆಗಿ ಒಳಗಡೆ ಹೋದವರು ಜೂನದ ಒಂದು ಫೋಟೋ ಎತ್ತಿ ಲಾಕೆಟ್ ಅಲ್ಲಿ ಅಂಟಿಸ್ಕೊಳ್ತಾರೆ. ನೆಕ್ಸ್ಟ್ ಟೈಮ್ ನನ್ ಮಗಳು ಅಂತ ಹೇಳ್ಬಿಟ್ಟು ನಂಗೆ ನೆನಪಿರ್ಬೇಕು ಅಂತ ಹೇಳಿ ಅವ್ರ ಈ ತರ ಮಾಡ್ಕೊಳ್ಳೋದು. ಅದಾದ್ಮೇಲೆ ಪೊಲೀಸ್ ಆಫೀಸರ್ ಕಾಲ್ ಮಾಡ್ಬಿಟ್ಟು ನಿಮ್ನ ಮೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ ಹೀರೋನ್ ಹೋಗಿ ಮೀಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಆ ಕರ್ಚೀಫ್ ನ ಕೊಟ್ಬಿಟ್ಟು ಅದನ್ನ ಸ್ಯಾಂಪಲ್ ಚೆಕ್ ಮಾಡಿ ಅಂತ ಹೇಳಿದ್ರಿ, ಅದ್ ನೋಡಿದ್ರೆ ಯಾವ್ದು ಹುಡುಗಿದು ಅಲ್ಲ ಹುಡುಗಂದು ಅಲ್ಲ, ಅದು ಒಂದು ಜಿಂಕೆದೆ, ಸುಮ್ನೆ ನಮ್ ಟೈಮ್ ವೇಸ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಷ್ಟೇ ಈ ಜಾಗದಲ್ಲಿ ನಮ್ ಹೀರೋಗ್ ಅರ್ಥ ಆಗ್ಬಿಡುತ್ತೆ, ಅವ್ರು ಮಾಡಿದ ಪ್ರತಿ ಒಂದು ಪ್ಲಾನ್ ಪಾಪ ಎಲ್ಲ ಫ್ಲಾಪ್ ಆಗೋಯ್ತು. ಇದುವರೆಗೂ ಅವ್ನ ಬಗ್ಗೆ ಏನೆಲ್ಲ ರಿಸರ್ಚ್ ನ ಕಂಡಿಡಿದ್ರು ಅದೆಲ್ಲಾನು ಈಗ ಅವ್ರ ಕೈ ಮೀರಿ ಹೋಗ್ತಾ ಇರೋ ತರ ಅನ್ಸುತ್ತೆ. ಒಂದ್ ಹತ್ರ ಕುತ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಯಾರೋ ಒಬ್ರು ಬರ್ತಾರೆ. ಬೇರೆ ಯಾರು ಅಲ್ಲ, ಅವ್ರ ಅಕ್ಕನೇ. ಅವ್ರು ಬಂದು ಅವ್ನಿಗೆ ಸಮಾಧಾನ ಮಾಡ್ತಾರೆ. ಈ ಟೈಮಲ್ಲಿ ನಮ್ ಹೀರೋ ತುಂಬಾನೇ ಮನ್ಸೊಡ್ದೋಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನನ್ಗೆ ಏನ್ ಆಗ್ತಿದೆ ಅಂತಾನೆ ಗೊತ್ತಿಲ್ಲ ಅಕ್ಕ, ನನ್ ಸ್ವಂತ ಮಗಳು ಕೂಡ ನನಗೆ ಗೊತ್ತಾಗಿಲ್ಲ, ಅವಳ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟೆ ಅಂತ ಹೇಳಿ ತುಂಬಾನೇ ಹತ್ ಬಿಡ್ತಾರೆ. ಅದಕ್ಕೆ ಅವ್ರ ಅಕ್ಕ ಕೂಡ ಅವ್ನ ಹಗ್ ಮಾಡ್ಕೊಂಡು ಏನಿಲ್ಲ ಸಮಾಧಾನ ಮಾಡ್ಕೊಂತ ಸಮಾಧಾನ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ನಮ್ ಹೀರೋ ಕೂಡ ಅವ್ನ ರೂಮ್ ಬಂದ್ ನೋಡಿದ್ರೆ ಲ್ಯಾಪ್ಟಾಪ್ ಆನ್ ಅಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಅವ್ರ ಅಪ್ಪ ಬೇರೆ ಅದನ್ನ ಕುತ್ಕೊಂಡು ನೋಡ್ತಾ ಇರೋ ತರ ಅವ್ರಿಗೆ ಇಲ್ಯೂಷನ್ ಬರುತ್ತೆ. ಹಂಗೆ ಒಂದ್ ಶಾಕ್ ಅಲ್ಲಿ ಇರ್ತಾರೆ. ಇನ್ ಸ್ವಲ್ಪ ಹೊತ್ತು ಕಂಡ್ಬಿಟ್ಟು ನೋಡಿದ್ರೆ ಯಾರೋ ಅವ್ನ ಪೂರ್ತಿಯಾಗಿ ಕಟ್ಟಾಕಿಟ್ಟಿರ್ತಾರೆ. ಬೇರೆ ಯಾರೋ ಆ ಸೈಕೋನೆ. ಒಂದ್ ಕಡೆ ನಮ್ ಹೀರೋನ ಕಟ್ಟಾಕ್ಬಿಟ್ಟು ಇನ್ನೊಂದ್ ಕಡೆ ಒಂದ್ ಲ್ಯಾಪ್ಟಾಪ್ ಅಲ್ಲೆಲ್ಲ ನೋಡ್ತಾ ಇರ್ತಾನೆ. ಈ ತರ ನಮ್ ಹೀರೋ ಎದ್ದಿದ ತಕ್ಷಣ, ನೋಡಪ್ಪ ಎದ್ಬಿಟ್ಟ, ಸ್ಟಾರ್ಟಿಂಗ್ ಅಲ್ಲಿ ನಿನ್ನ ನೋಡ್ದಾಗ್ಲೇ ನನ್ಗೇನೋ ಡೌಟ್ ಬಂತು, ಆದ್ರೆ ನೀನ್ ಆತರ ಇರಲ್ಲ ಬಿಡು ಅಂತ ಹೇಳಿ ಬಿಟ್ಬಿಟ್ಟೆ. ಆದ್ರೆ ನೀನ್ ಕೂಡ ಭಯಂಕರವಾಗಿ ಒಂದ್ ಸೈಕೋ ಕಿಲ್ಲರ್ ಆಗಿದ್ಯಲ್ಲಪ್ಪ. ಈ ಡೌಟ್ ಬಂದಿದ್ದಕ್ಕೆ ನಾನು ಅವತ್ತು ಆ ಬ್ಲಡ್ ಸ್ಯಾಂಪಲ್ ನ ಕೂಡ ಚೇಂಜ್ ಮಾಡ್ಬಿಟ್ಟೆ ಅಂತ ಹೇಳ್ತಾನೆ. ಆ ಹುಡುಗಿ ಬ್ಲಡ್ ಅಂತ ಹೇಳ್ಬಿಟ್ಟು ಟೆಸ್ಟಿಂಗ್ ಕೊಟ್ಟಾಗ ಅವ್ರದೊಂದ್ ಜಿಂಕೆದು ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ಅದನ್ನ ನೀವನೇ ಮಾಡಿಟ್ಟಿರೋದು. ಅಷ್ಟೇ ಅಲ್ಲ, ಇಷ್ಟೆಲ್ಲ ಕೊಲೆಗಳು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಬೇರೆ
ಬೇರೆ ನೋಡ್ತಾ ಇರ್ತಾನೆ. ಅದ್ರಲ್ಲಿ ನಿನ್ ಹಿಂದ್ಗಡೆನೆ ಲೂಸ್ ತರ ಒಂದು ಲೇಡಿ ಓಡಾಡ್ತಾ ಇರ್ತಾಳಲ್ಲ, ಅವಳ ಮಾತ್ರ ಯಾಕೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಈಗ ಅವಳಿಗೆ ಡೈರೆಕ್ಟ್ ಆಗಿ ಕಾಲೇ ಮಾಡ್ಬಿಡ್ತಾನ. ಅಷ್ಟೇ ನಮ್ ಹೀರೋ ಏನಿಲ್ಲ ಬೈ ಮಿಸ್ಟೇಕ್ ಬಂದ್ಬಿಡ್ತು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಆಮೇಲೆ ಇವ್ನು ಹೇಳ್ತಾನೆ, ನಾವಿಬ್ರು ಒಂದೇ ಅಲ್ವಾ, ಏನ್ ಡಿಫರೆನ್ಸ್ ಅಂದ್ರೆ ನೀನು ಕೆಟ್ಟವರಾಗಿ ನೋಡಿ ಕೊಲೆ ಮಾಡ್ತೀಯಾ, ನನ್ಗೆ ಯಾರು ಇಷ್ಟ ಬರ್ತಾರೋ ಅವ್ರನ್ನ ನೋಡಿ ಕೊಲೆ ಮಾಡ್ತೀನಿ, ಅದಕ್ಕಂತ ನಿಮ್ ಮಗಳಂದ್ರೂ ನನ್ಗೆ ಇಷ್ಟ ಅವಳನ್ನ ಸಾಯಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ಆತರ ಸಾಯಿಸ್ಬೇಕಂದಿದ್ರೆ ನಾನ್ ಸ್ಟಾರ್ಟಿಂಗ್ ಸಾಯಿಸ್ತಾ ಇದ್ದೆ, ಬಟ್ ನಾನ್ ನಿಮ್ ಮಗಳನ್ನ ಸಾಯಿಸೋದಿಲ್ಲ. ನೀನೊಂದ್ ಕೆಲ್ಸ ಮಾಡು, ನಾನ್ ಇವಾಗವರೆಗೂ ಮಾಡಿರೋ ಎಲ್ಲಾ ಕೊಲೆಗಳನ್ನ ಕೂಡ ನೀನೇ ಮಾಡ್ದೆ ಅಂತ ಹೇಳ್ಬಿಟ್ಟು ಒಪ್ಕೋ, ಅವಾಗ ನಿನ್ ಮಗಳಿಗೆ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಒಂದ್ ಇಂಜೆಕ್ಷನ್ ಎತ್ತಿ ನಮ್ ಹೀರೋಗೆ ಹಾಕ್ಬಿಡ್ತಾನೆ. ಅಷ್ಟೇ ನಮ್ ಹೀರೋ ಅಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಇದಾದ್ಮೇಲೆ ಸ್ವಲ್ಪ ತಾದ್ಮೇಲೆ ಅವ್ನಿಗೆ ಎಚ್ಚರ ಆಗುತ್ತೆ. ಈಗ ಇಲ್ಲಿ ನಡೆದಿರೋ ಅಷ್ಟು ವಿಷಯ ಕೂಡ ನಮ್ ಹೀರೋಗ್ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಇದಕ್ ಮೇಲೆ ಬಿಟ್ರೆ ಕೆಲ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಗಳನ್ನ ಬೇಗ ರೆಡಿ ಮಾಡಿ ಅವ್ರ ಅಕ್ಕನ ಅಲ್ಲಿಗೆ ಬರಕ್ ಕೇಳ್ಬಿಟ್ಟು ಕಾರ್ ಹಚ್ಚಿ ಅವ್ರ ಅಕ್ಕ ಜೊತೆ ಅಲ್ಲಿಂದ ಕಳಿಸ್ಬಿಡ್ತಾರೆ. ನೀನ್ ಹೋಗಮ್ಮ, ಅಕ್ಕ ಜೊತೆನೆ ಸ್ವಲ್ಪ ಸೇಫ್ ಆಗಿರು, ನಾನು ಆದಷ್ಟು ಬೇಗ ಬಂದು ನಿನ್ನ ಕರ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಒಂದು ಗಾಬರಿಯಿಂದ ಅವಳನ್ನ ಅಲ್ಲಿಂದ ಕಳ್ಸಿಕೊಟ್ಬಿಡ್ತಾರೆ. ಅದಾದ್ಮೇಲೆ ಇವ್ರ ಹತ್ರ ಒಂದು ಪಾಯ್ಸನಸ್ ಇಂಜೆಕ್ಷನ್ ಇರುತ್ತಲ್ಲ, ಅದನ್ನ ಎತ್ಕೊಂಡೀಗ ಆ ಸೈಕೋ ಕೊಲೆಗಾರನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸೈಕೋ ಕೊಲೆಗಾರ ಸಂಜೆ ಆಗ್ತಿದ್ದಂಗೆ ಊರಿಂದ ಹೊರಗಡೆ ಇರೋ ಒಂದು ಒಂಟಿ ಮನೆ ಒಳಗಡೆ ಹೋಗೋದನ್ನ ಗಮನಿಸ್ತಾರೆ. ಅವನನ್ನ ಫಾಲೋ ಮಾಡ್ಕೊಂಡೆ ನಮ್ ಹೀರೋ ಕೂಡ ಹೋಗ್ತಾರೆ. ಆದ್ರೆ ಅವ್ನು ಕಾಣಿಸ್ಬಾರ್ದಂತ ಹೇಳ್ಬಿಟ್ಟು ಅಲ್ಲೇ ಒಂದ್ ಸೈಡ್ ಅಲ್ಲಿ ಬಚ್ಚಿಟ್ಕೊಳ್ತಾರೆ. ಅವ್ನು ಒಳಗಡೆ ಹೋಗಿ ಹೊರಗಡೆ ಬಂದವನು ಅಲ್ಲಿಂದ ಕಾರ್ ತಗೊಂಡು ಹೊಟ್ಟೋಗ್ತಾನೆ. ಅದಾದ್ಮೇಲೆ ನಮ್ ಹೀರೋ ಒಳಗಡೆ ಹೋಗಿ ನೋಡಿದ್ರೆ ಮನೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಇವ್ರು ಹಂಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದು ಫ್ರಿಡ್ಜ್ ಅಲ್ಲಿ ಯಾವ್ದೋ ಒಂದು ಕ್ಯಾಮ್ರಾ ಇರೋದನ್ನ ಗಮನಿಸ್ತಾರೆ. ಇಲ್ಲೇನಕ್ಕಪ್ಪ ಇದನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಇರೋ ಒಂದು ವಿಡಿಯೋನ ಪ್ಲೇ ಮಾಡಿ ನೋಡಿದ್ರೆ ಅದ್ರಲ್ಲಿ ಒಂದು ಲೇಡಿ ದಯವಿಟ್ಟು ನನ್ನ ಬಿಟ್ಬಿಡು, ನಾನು ಏನು ಮಾಡ್ಬೇಡ ಅಂತ ಕಿರ್ಚ್ತಾ ಇರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋ ಹಿಂದೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಲಲ್ಲ ಒಂದು ಲೇಡಿ, ಅವಳೆ ಮೋಸ್ಟ್ಲಿ ಕೊಲೆ ಮಾಡ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನಮ್ ಹೀರೋಗ್ ಒಂದ್ ಸ್ಟೇಜ್ ಗೆಲ್ಲ ಅರ್ಥ ಆಗೋಯ್ತು. ಈಗ ಅವ್ರ ಕ್ಯಾಮ್ರಾನ ತಗೊಂಡ್ ಹೋಗ್ಬಿಟ್ಟು ಇವ್ರಿಗೆ ಹೆಲ್ಪ್ ಮಾಡಕ್ಕೆ ಅಂತ ಪೊಲೀಸ್ ಇರ್ತಾರಲ್ಲ ಹೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನ ಕೊಟ್ಬಿಟ್ಟು, ಈ ತರ ಕೊಲೆಗಳನ್ನೆಲ್ಲ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಆ ಮಿನ್ನೆ. ಅಷ್ಟೇ ಅಲ್ಲ, ಅವತ್ ನಾನು ನಿಮಗೆ ಕೊಟ್ನಲ್ಲ ಬ್ಲಡ್ ಸ್ಯಾಂಪಲ್, ಅದನ್ನ ಕೂಡ ಅವನೇ ಚೇಂಜ್ ಮಾಡ್ಬಿಟ್ಟಿರೋದು, ದಯವಿಟ್ಟು ಅವನನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇದೇ ಟೈಮ್ಗೆ ಕರೆಕ್ಟ್ ಆಗಿ ಮಿನ್ನು ಅಲ್ಲಿಗೆ ಬಂದ್ಬಿಡ್ತಾನ ಆ ಸೈಕೋ ಕಿಲ್ಲರು. ಅಷ್ಟೇ ಬಂದವನು, ಸರ್ ಸ್ವಲ್ಪ ಇಳಿತೀರಾ, ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂತ ಕೇಳ್ತಾನ. ನಮ್ ಹೀರೋಗೇನು ಅರ್ಥ ಆಗಲ್ಲ, ಏನು ನಿಂಗೆ ಹೇಳ್ತಿದ್ದಾನೆ ಅಂತ. ಜೋ ಅಂತ ಒಂದು ಲೇಡಿ ಮಿಸ್ ಆಗಿದ್ದಾರೆ, ಅವ್ರಿಗೆ ಲಾಸ್ಟ್ ಕಾಲ್ ಹೋಗಿರೋದೇ ನಿಮ್ ನಂಬರ್ ಇಂದ ಅಂತ ಹೇಳ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕರೀತಾನೆ. ಈ ಜಾಗದಲ್ಲಿ ಗೊತ್ತಾಗುತ್ತೆ, ಇದಕ್ಕೂ ಮುಂಚೆ ನಮ್ ಹೀರೋನ ಕಟ್ಟಾಕಿರ್ಬೇಕಾದ್ರೆ ಅವನೇ ಬೇಕಂತ ಲೇಡಿ ಕಾಲ್ ಮಾಡಿರ್ತಾನಲ್ಲ, ಎವಿಡೆನ್ಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅವ್ನ ಈ ತರ ಮಾಡಿರೋದು. ಅಷ್ಟೇ ಅಲ್ಲ, ಈಗ ಮನೆಯಿಂದ ಒಂದು ರೆಕಾರ್ಡರ್ ನ ಎತ್ಕೊಂಡ್ ಬಂದಿರ್ತಾರಲ್ಲ ಒಂದು ಕ್ಯಾಮ್ರಾನ, ಅದ್ರಲ್ಲಿ ಕೂಡ ಈಗ ಈ ಹೀರೋದೇ ಕೈ ರೇಖೆಗಳೆಲ್ಲ ಇರೋದು. ಸೊ ನೀನೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಬಿಡ್ತಾನೆ. ಈ ಜಾಗದಲ್ಲಿ ನಮ್ ಹೀರೋಗ್ ಬರುತ್ತೆ ನೋಡಿ ಕೋಪ, ಹಂಗೆ ಅವನನ್ನ ಹೊಡಿಬೇಕು ಅಂತ ಹೋಗ್ತಾನೆ. ಆದ್ರೆ ಹೋ ಅನ್ನೋ ಆಫೀಸರ್ ಅವನನ್ನ ತಡೆಯೋದು. ಅದ್ರಲ್ಲೂ ಹೇಳ್ಬೇಕಂದ್ರೆ ಕನ್ಫರ್ಮ್ ಆಗಿ ಇವರೇ ಮಾಡಿರೋದು ಅಂತ ಬೇರೆ ಗೊತ್ತಿಲ್ವಲ್ಲ, ಯಾಕಂದ್ರೆ ಲೇಡಿದ್ ಬಾಡಿ ಬೇರೆ ಸಿಕ್ಕಿರೋದಿಲ್ಲ. ಈ ಟೈಮ್ ಅಲ್ಲಿ ಮಿನ್ ಬೇರೆ ಕೇಳ್ತಾನೆ ನೋಡಿ ನಮ್ ಹೀರೋಗೆ, ಏನ್ ಸರ್ ನಿಮ್ ಮಗಳನ್ನ ಏನ್ ಮಾಡಿದ್ರಿ, ಒಂದ್ 3 days ಇಂದ ಅವ್ರು ಕಾಲ್ ಮಾಡಿದ್ರೆ ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಕಾಲೇ ರೀಚ್ ಆಗ್ತಾ ಇಲ್ಲ ಅಂತ. ಆಗ ನಮ್ ಹೀರೋ ಹಂಗೆ ಮಾಸಾಗಿ ಹೇಳ್ತಾನೆ, ನೀನ್ ಎಲ್ಲಿ ಹುಡುಕಿದ್ರು ಅವ್ಳು ಸಿಗೋದಿಲ್ವೋ, ಯಾಕಂದ್ರೆ ನೀನ್ ಕಣ್ಣಕ್ ಕಾಣಿಸ್ತಿರೋಷ್ಟು ದೂರ ಇಟ್ಟಿದೀನಿ, ನಮ್ಮ ಅಕ್ಕ ಹತ್ರ ಇಟ್ಟಿದೀನಿ, ಅವ್ರು ಎಲ್ಲಿದ್ದಾರೆ ಅಂತ ನಿನ್ ಕೈಲಿ ಕಂಡಿಡಿಯಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಸೈಕೋ ಕಿಲ್ಲರ್ ಒಂದು ಟ್ವಿಸ್ಟ್ ನ ಕೊಡ್ತಾನೆ ನೋಡಿ, ಹೌದು ಸರ್ ನಿಮ್ಮ ಅಕ್ಕನ ಕಂಡಿಡಿಯಕ್ಕೆ ಆಗಲ್ಲ, ಯಾಕಂದ್ರೆ ಅವರೇ ಸತ್ತೋಗಿದಾರಲ್ವಾ ಅಂತ ಹೇಳ್ಬಿಟ್ಟು. ಏನಪ್ಪಾ ಇದು ಟ್ವಿಸ್ಟ್, ಹಂಗಾದ್ರೆ ಇವನೇ ಸಾಯಿಸ್ಬಿಟ್ನ ಅಂತ ನೋಡಿದ್ರೆ ಇವನ್ ಸಾಯಿಸಿಲ್ಲ, ಅವ್ರ ಅಕ್ಕ ತೀರೋಗೆ ಸುಮಾರು ವರ್ಷ ಆಗಿದೆ. ಏನಪ್ಪಾ ಇದಂತ ಹೇಳ್ಬಿಟ್ಟು ಅವನೇ ಶಾಕ್ ಆಗ್ತಾನೆ. ಇಲ್ಲಿ ನಿಮ್ಮ ಅಕ್ಕ ಕಾಲ್ ಮಾಡಿ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಫೋನ್ ಲಿಸ್ಟ್ ಎತ್ತಿ ನೋಡಿದ್ರೆ ಕಾಂಟ್ಯಾಕ್ಟೇ ಇಲ್ಲ. ಇವ್ನ್ ಹಂಗೆ ತಲೆಲ್ಲ ತಿರ್ಗೋ ತರ ಆಗ್ತಾ ಇದೆ. ಹಂಗಾದ್ರೆ ನನ್ ಮಗಳು ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಈಗ ಅವ್ರ ಅಕ್ಕ ಸ್ಟೇ ಮಾಡಿರ್ತಾರಲ್ಲ ಆ ಜಾಗದಲ್ಲಿ ಬಂದ್ ನೋಡಿದ್ರೆ ಆ ಜಾಗನೇ ಪೂರ್ತಿ ಹಾಳ್ ಬಿದ್ದೋಗಿರುತ್ತಾ. ಈ ಜಾಗದಲ್ಲಿ ಕೊಡ್ತಾರೆ ನೋಡಿ ಇನ್ನೊಂದು ದೊಡ್ಡ ಟ್ವಿಸ್ಟ್, ಏನಂದ್ರೆ ಹೀರೋರಪ್ಪ ಕುಡ್ದ್ಬಿಟ್ಟು ಬಂದು ಅವ್ರ ಮನೇಲಿ ಇರೋರ್ಗೆಲ್ಲ ಟಾರ್ಚರ್ ಕೊಡ್ತಾ ಇರ್ಬೇಕಾದ್ರೇನೆ ಅವ್ರ ಅಮ್ಮನ ಅವ್ರ ಅಕ್ಕ ತೀರೋಗಿರ್ತಾರೆ. ಅದಾದ್ಮೇಲೆನೆ ಇವ್ರು ಅವ್ರಪ್ಪನ ಸಾಯಿಸಿರೋದು. ಬಟ್ ಇವ್ರಿಗೆ ಇಲ್ಯೂಷನ್ ಅಲ್ಲಿ ಅವ್ರು ಇನ್ನು ಬದುಕಿದ್ದಾರೆ ಅಂತಾನೆ ಅನ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಬದುಕಿದ್ದಾರೆ, ಅವ್ರು ಇದೇ ಚರ್ಚ್ ಅಲ್ಲಿ ಒಂದು ನನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ನಂಬ್ಕೊಂಡಿದ್ದಿರ್ತಾರೆ. ಹಂಗ್ ನೋಡಿದ್ರೆ ಇವಾಗ ನಡೆದಿರೋದೆಲ್ಲ ಒಂದು ದೊಡ್ಡ ಪ್ರಾಬ್ಲಮೇ ಅಲ್ಲ. ಆದ್ರೆ ಅವ್ರ ಮಗಳನ್ನ ಯಾರ ಜೊತೆ ಕಳ್ಸಿದ್ರು ಅವ್ರಿಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಈಗ ಹಂಗೆ ಒಂದ್ ಜಾಗದಲ್ಲಿ ಮಲ್ಕೊಂಡು ಅದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಅಮ್ಮಿನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ನಾನೇ ಅವ್ನ ಕಡೆ ತಿರುಗಿಸ್ಬಿಟ್ಟಿರ್ತಾರೆ. ಯಾಕಂದ್ರೆ ಈ ತರ ಒಂದು ಬಿದಿರು ತೋಟದಲ್ಲೇ ಬಾಡೀಸ್ ಎಲ್ಲ ಇರೋದು, ಇದನ್ನೆಲ್ಲ ಕೊಲೆ ಮಾಡಿರೋದು ಅವನೇ ಅಂತ ಹೇಳ್ಬಿಟ್ಟು. ಈಗ ನಮ್ ಹೀರೋಗೆ ಎಲ್ಲಾ ವಿಷಯನೂ ಜ್ಞಾಪಕ ಬರುತ್ತೆ. ಏನಂದ್ರೆ ಇದಕ್ಕೂ ಮುಂಚೆ ಲಾಸ್ಟ್ ಆಗಿ ಒಂದು ಲೇಡಿನ ಎತ್ಕೊಂಡ್ಬಂದು ಆ ಜಾಗದಲ್ಲಿ ಬರಿ ಮಾಡಿರೋ ತರ ತೋರ್ಸಿರ್ತಾರಲ್ಲ, ಅವ್ನ್ಗೆ ಆಕ್ಸಿಡೆಂಟ್ ಆಗೋದಕ್ಕೂ ಮುಂಚೆ, ಅದು ಬೇರೆ ಯಾರು ಅಲ್ಲ ಅವ್ನ್ ಸ್ವಂತ ವೈಫೆ. ಅವಳಿಗೂ ಮತ್ತೆ ಬೇರೆ ಯಾವನ್ಗೋ ಅಫೇರ್ ಇದೆ ಅಂತ ಹೇಳ್ಬಿಟ್ಟು ಇವನು ಗೊತ್ತಾಗಿರುತ್ತೆ. ಈಗ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಹೊಡೆದು ಕೇಳ್ತಾ ಇರ್ತಾರೆ, ನಿಜ ಹೇಳ್ಬಿಡು, ನಿಜ ಹೇಳಿದ್ರೆ ನಾವ್ ಇಲ್ಲಿಂದ ಹೊರಟೋಗೋಣ, ಇಲ್ಲಾಂದ್ರೆ ನೀನ್ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಅದಕ್ಕೆ ಆ ಲೇಡಿ ಕೂಡ, ನೀನ್ ನನ್ನನ್ನ ಸಾಯಿಸಿದ್ರು ಪರವಾಗಿಲ್ಲ, ಆದ್ರೆ ನನ್ ಮಗಳಿಗೆ ಮಾತ್ರ ಏನು ಮಾಡ್ಬೇಡ ಅಂತ ಹೇಳ್ತಾಳೆ. ಏನು ನಿನ್ ಮಗಳ, ಅದಕ್ಕೆ ಏನ್ ಅರ್ಥ ಅಂತ ಕೇಳಿದ್ರೆ ಆಕ್ಚುಲಿ ಈಗ ನಮ್ ಹೀರೋ ಮಗಳು ಅಂತ ಅನ್ಕೊಂಡಿರ್ತಾಳಲ್ಲ, ಅದು ಇವ್ನ್ ಗುಟ್ಟಿರೋ ಮಗುನೇ ಅಲ್ಲ, ಈ ಲೇಡಿ ಇನ್ನೊಬ್ರ ಜೊತೆ ಅಫೇರ್ ಅಲ್ಲಿ ಇರ್ತಾಳಲ್ಲ ಅವ್ನ್ ಗುಟ್ಟಿರೋ ಮಗು. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋಗ್ ಬರುತ್ತೆ ನೋಡಿ ಕೋಪ. ಅದಾದ್ಮೇಲೆ ನಾ ಲೇಡಿನ ಸಾಯಿಸ್ಬಿಟ್ಟು ಅವಳನ್ನ ಅಲ್ಲೇ ಮಣ್ ಮಾಡಿ ಆಮೇಲೆ ಮಗುನ ಕೂಡ ಸಾಯಿಸ್ಬೇಕು ಅಂತ ಬಂದಿರೋದು. ಅಂದ್ರೆ ನಮ್ ಹೀರೋ ಅವ್ರ ಮಗಳನ್ನ ಸಾಯಿಸ್ಬೇಕು ಅಂತ ಹಂಗೆ ಸ್ಪೀಡ್ ಆಗಿ ಬಂದಿರ್ತಾರೆ. ಆ ಟೈಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಮೇಲೆ ಮನೆಗ್ ಬಂದ ಬ್ಲಡ್ ಎಲ್ಲ ಒರೆಸ್ಕೋಬೇಕಾದ್ರೆ ಅವ್ರಿಗೆ ಬಂದು ತುಂಬಾ ಪ್ರೀತಿಯಿಂದ ಮಾತಾಡಿರ್ತಾಳಲ್ಲ, ಸೊ ಇದ್ ನನ್ ಮಗಳೇ ಅಂತ ಹೇಳ್ಬಿಟ್ಟು ಅವ್ರ ಮಗು ಮೇಲೆ ಅಷ್ಟೆಲ್ಲ ಪ್ರೀತಿ ಇಟ್ಟು ಬೆಳೆಸಿರ್ತಾರೆ. ಈಗ ಅವ್ರಿಗೆ ವಿಷಯ ಎಲ್ಲ ನೆನಪು ಬಂದಿರುತ್ತೆ. ಇನ್ನೊಂದ್ ಕಡೆ ಮಿನ್ನು ಪೊಲೀಸ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆ ಬಿದಿರು ತೋಟದಲ್ಲೆಲ್ಲ ಅಗದು ನೋಡ್ತಾರೆ. ಅಲ್ಲೇ ಜೋನ್ ಅವ್ರದ್ದು ಬಾಡಿ ಸಿಗುತ್ತೆ. ಇದು ಆಕ್ಚುಲಿ ಮಾಡಿರೋದು ಮಿನ್ನೆ ಅಲ್ವಾ, ಆದ್ರೆ ತುಂಬಾನೇ ಟ್ರಿಕಿಯಾಗಿ ನಮ್ ಹೀರೋನ ಇದ್ರಲ್ಲಿ ಸಿಕ್ಕಾಕ್ಸ್ಬಿಟ್ಟಿರ್ತಾನೆ. ಈಗ ಇನ್ನೊಂದ್ ಕಡೆ
ನಮ್ ಹೀರೋನ ತೋರಿಸ್ತಾರೆ. ಅವ್ರಿಗೆ ಮತ್ತೆ ಎಲ್ಲ ಪೂರ್ತಿ ಮರ್ತೋಯ್ತು ಅಂತ ಕಾಣಿಸುತ್ತೆ. ಈಗ ಇಲ್ಲಿ ನಡೆದಿರೋ ಅಷ್ಟು ಕೊಲೆಗೂ ನಾನೇ ಕಾರಣ. ಅಷ್ಟೆಲ್ಲ ನನ್ ಮಗಳನ್ನ ಬೇರೆ ನಾನ್ ಸಾಯಿಸ್ಬೇಕು ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ನನ್ ಮಗಳನ್ನ ಕೂಡ ನಾನೇ ಏನೋ ಮಾಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ನಾನೇ ಸತ್ತೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕೈಲಿರೋ ಇಂಜೆಕ್ಷನ್ ನ ಅವ್ರೇ ಹಾಕೋಬೇಕು ಅಂತ ನೋಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ರೆಕಾರ್ಡರ್ ನ ಪ್ಲೇ ಮಾಡಿ ಬಿಡ್ತಾರೆ. ಅದ್ರಲ್ಲಿ ಸ್ಟಾರ್ಟಿಂಗ್ ಇಂದ ಅವ್ರು ಏನೆಲ್ಲ ರೆಕಾರ್ಡ್ ಮಾಡಿದ್ರು ಅದೆಲ್ಲ ಓಡ್ತಾ ಇರುತ್ತೆ. ಅದನ್ನೆಲ್ಲ ಕೇಳಿಸ್ಕೊಳ್ತಾ ಸ್ವಲ್ಪ ಇಂಜೆಕ್ಷನ್ ಇಳಿಸ್ತಾರೆ. ಆ ಟೈಮಲ್ಲಿ ಅವ್ರ ಮಗಳು ವಾಯ್ಸ್ ಕೇಳಿಸುತ್ತೆ ರೆಕಾರ್ಡರ್ ಅಲ್ಲಿ. ಅಪ್ಪ ನನಗೆ ನೀವಂದ್ರೆ ತುಂಬಾ ಇಷ್ಟ, ನನಗ್ ಮಿನ್ ಅಂದ್ರೆ ಕೂಡ ಇಷ್ಟಾನೆ, ಆದ್ರೆ ನಿಮ್ಗೆ ಇಷ್ಟ ಇಲ್ದೇ ಇರೋದು ನಾನು ಏನು ಮಾಡೋದಿಲ್ಲಪ್ಪ. ನೀವ್ ಮಿನ್ ಬೇಡ ಅಂತ ಹೇಳ್ಬಿಟ್ಟು ಮನ್ಸ್ಫೂರ್ತಿಯಾಗಿ ಹೇಳಿದ್ರೆ ನಾನು ಬಿಟ್ಬಿಡ್ತೀನಿ, ನನಗೆ ನಿಮ್ಗಿಂತ ಯಾವ್ದು ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಮೇಲೆ ಇಟ್ಕೊಂಡಿರೋ ಅಷ್ಟು ಪ್ರೀತಿನ ಕೂಡ ಅವಳು ಹೇಳಿರ್ತಾಳೆ. ಈ ಜಾಗದಲ್ಲಿ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಇಂತ ಒಂದು ಪ್ರೀತಿ ಇಟ್ಕೊಂಡಿರೋ ನನ್ ಮಗಳನ್ನ ನಾನು ಏನ್ ಮಾಡ್ಬಿಟ್ನೋ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು. ಅಷ್ಟೇ ಹಂಗೆ ಅದೇ ಬೇಜಾರಲ್ಲಿ ಅವರ ಇಂಜೆಕ್ಷನ್ ಪೂರ್ತಿ ಇಳಿಸ್ಕೋಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ಈಗ ಆ ಸೈಕೋ ಕಿಲ್ಲರ್ ವಾಯ್ಸ್ ಕೇಳಿಸುತ್ತೆ ನೋಡಿ ರೆಕಾರ್ಡರ್ ಅಲ್ಲಿ. ಅವತ್ತವನು ನಮ್ ಹೀರೋನ ಕಟ್ಟಾಕ್ಬೇಕಾದ್ರೆ ಅವರ ಬ್ಯಾಗ್ ನ ಎಳೆದಿರ್ತಾರೆ. ಆ ಟೈಮ್ ಅಲ್ಲಿ ಆ ಬ್ಯಾಗ್ ಇಂದ ರೆಕಾರ್ಡರ್ ಹೊರಗಡೆ ಬಂದು ಬಿದ್ದಾಗ ಅದಾಗದೆ ಆಟೋಮೆಟಿಕ್ ಆಗಿ ಆನ್ ಆಗಿರುತ್ತೆ. ಅದ್ರಲ್ಲಿ ಈ ಸೈಕೋ ಕಿಲ್ಲರ್ ಮಾತಾಡಿರೋ ಅಷ್ಟು ಮಾತುಗಳು ರೆಕಾರ್ಡ್ ಆಗಿರುತ್ತೆ. ಅಷ್ಟೇ ಇದನ್ನೆಲ್ಲ ಕೇಳಿಸ್ಕೊಳ್ತಾ ನಮ್ ಹೀರೋಗೆ ಪೂರ್ತಿ ಎಲ್ಲ ನೆಪಕ ಬಂದ್ಬಿಡುತ್ತೆ. ಹಂಗೆ ಸ್ಲೋ ಆಗಿ ಇಂಜೆಕ್ಷನ್ ಹೊರಗಡೆ ತೆಗಿತಾರೆ ನೋಡಿ. ಹಂಗಾದ್ರೆ ನನ್ ಮಗಳಿಗೆ ನಾನೇನು ಮಾಡಿಲ್ಲ, ಸೈಕೋ ಕಿಲ್ಲರೇ ಮಾಡಿರೋದು, ಅವನ್ನ ಫಸ್ಟ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಅಷ್ಟ್ರಲ್ಲಿ ಆ ಜಾಗಕ್ಕೆ ಇಬ್ರು ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಕ್ಕೆ ಅಂತ ಬರ್ತಾರೆ. ಇಲ್ಲಿ ಸಖತ್ತಾಗಿ ಒಂದ್ ಫೈಟ್ ನಡೆಯುತ್ತೆ. ಅವ್ರಿಬ್ರನ್ನ ಕೂಡ ಹೊಡೆದಾಕ್ಬಿಟ್ಟು ನಮ್ ಹೀರೋ ಅಲ್ಲಿಂದ ಓಡ್ತಾರೆ. ಆಚೆ ಕಡೆ ಬಂದವರು ತುಂಬಾನೇ ತಲೆ ಹಿಡ್ಕೊಂಡು ಅವತ್ ನನ್ ಮಗಳನ್ನ ಎಲ್ ಕಳಿಸ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಯೋಚನೆ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೊಂದು ಸ್ಟ್ರೈಕ್ ಆಗುತ್ತೆ ನೋಡಿ. ಯಾವ್ದೋ ಒಂದು ಟ್ಯಾಕ್ಸಿ ಹತ್ಸಿ ಕಳಿಸ್ತೆ ಅಂತ ತಾನೇ ಇವ್ರು ಅನ್ಕೊಂಡಿರೋದು. ಆ ಕಾರಲ್ಲಿ ಇದ್ದಿದ್ ಬೇರೆ ಯಾರು ಅಲ್ಲ, ಆ ಸೈಕೋ ಕಿಲ್ಲರೇ. ಆದ್ರೆ ಇವ್ರ ಟೆನ್ಷನ್ ಅಲ್ಲಿ ಇರೋದ್ರಿಂದ ಅವ್ರ ಅದನ್ನ ಅಷ್ಟು ಗಮನಿಸ್ಕೊಂಡಿರೋದಿಲ್ವಲ್ಲ, ಅದು ಟ್ಯಾಕ್ಸಿ ಅಂತ ಅನ್ಕೊಂಡು ಜೂನನ್ನ ಆ ಕಾರಲ್ಲೇ ಕಳ್ಸಿರೋದು. ಈಗ ಪ್ರತಿ ಒಂದು ಅವ್ರಿಗೆ ನೆನಪು ಬರುತ್ತೆ ನೋಡಿ. ಅಷ್ಟೇ ಫುಲ್ಲು ತಲೆನೇ ಕಿತ್ತೋಗೋ ತರ ಆಗ್ತಾ ಇರುತ್ತೆ ಅವ್ರಿಗೆ. ಹೋಗಿ ಆ ಸೈಕೋ ಜೊತೆ ನನ್ನ ಮಗಳನ್ನ ಕಳ್ಸಿದೀನಿ ಅಂತ ಹೇಳ್ಬಿಟ್ಟು ಹಂಗೆ ಅವ್ರ ತಲೆನ ಹಿಡ್ಕೊಂಡು ಜೋರಾಗಿ ಕಿರ್ಚ್ತಾರೆ. ಇವಾಗ ಕಿರ್ಚಿ ಏನ್ ಪ್ರಯೋಜನ, ಆದ್ರೆ ಹೆಂಗಾದ್ರೆ ಅವ್ರ ಮಗಳನ್ನ ಕಾಪಾಡ್ಕೋಬೇಕಂತ ಹೇಳ್ಬಿಟ್ಟು ಈಗ ಕಾರ್ ಹತ್ತದವ್ರು ಇವ್ರು ನಂಬ್ತಾರಲ್ಲ ಒಂದು ಪೊಲೀಸ್ ಆಫೀಸರ್ ನ ಹೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಈಗ ನಾನ್ ಏನ್ ಹೇಳಿದ್ರು ನೀವ್ ನಂಬೋ ತರ ಇಲ್ಲ, ಈ ರೆಕಾರ್ಡರ್ ನ ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಆ ರೆಕಾರ್ಡರ್ ನ ಅದ್ರ ಮುಂದೆ ಪ್ಲೇ ಮಾಡಿ ಬಿಡ್ತಾರೆ. ಇಲ್ಲಿ ಆ ಮಿನ್ ಮಾತಾಡಿರೋ ಪ್ರತಿ ಒಂದು ವಿಷಯ ಕೂಡ ಆ ಕಡೆ ಪೊಲೀಸ್ ಕೂಡ ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಳ್ತಾನೆ ಇವನ ನಮ್ಮೂರಲ್ಲಿ ಸುತ್ತ ಇದ್ದ ಸೈಕೋ ಕಿಲ್ಲರು, ಇವನಿಂದಾನೆ ಇಷ್ಟು ಕೊಲೆಗಳಾಗಿದ್ದು ಅಂತ ಹೇಳ್ಬಿಟ್ಟು ಹಂಗೆ ಶಾಕಿಂಗ್ ಅಲ್ಲಿ ಇರ್ತಾರೆ. ಇದೇ ಟೈಮ್ ಅಲ್ಲಿ ಆ ಮಿನ್ ಕೂಡ ಪೊಲೀಸ್ ಹಿಂದೆ ನಿಂತಿರ್ತಾನೆ. ಬಂದವನ್ ಸ್ಟ್ರೇಟ್ ಆಗ ಪೊಲೀಸ್ ನ ನೋಡ್ಬಿಟ್ಟು ಏನ್ ಸರ್ ಏನಾದ್ರು ಇಂಪಾರ್ಟೆಂಟ್ ಕಾಲ್ ಅಂತ ಕೇಳ್ತಾನೆ. ಅಷ್ಟೇ ಜಾಗದಲ್ಲಿ ಅಪ್ಪನ್ಗೆ ಅರ್ಥ ಆಗ್ಬಿಡುತ್ತೆ. ಹಂಗೆ ಮಾತನ್ನ ಚೇಂಜ್ ಮಾಡ್ಬಿಡ್ತಾನೆ. ಸರಿ ಆಯ್ತು ಫೋನ್ ಇಕ್ಕೋ ತಗೊಂಬರ್ತೀನಿ ಅಂತ ಹೇಳ್ತಾರೆ. ಮನೆಯಿಂದ ಅಪ್ಪ ಯಾವಾಗ ನೋಡಿದ್ರು ಅದ್ ತಗೊಂಬ ಇದ್ ತಗೊಂಬ ಅಂತ ಹೇಳ್ಬಿಟ್ಟು ತಲೆ ತಿಂತಾ ಇರ್ತಾರೆ ಫೋನ್ ಮಾಡಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ನಿಗೂ ಏನೋ ಡೌಟ್ ಬಂದಿಲ್ಲ ಅಂತ ಕಾಣಿಸುತ್ತೆ. ಅವ್ನ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಪೊಲೀಸ್ ಇವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋದು. ಅದನ್ನ ನಮ್ ಹೀರೋ ಕೂಡ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ನಾನು ಈ ತರ ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ, ನೀನ್ ಬೇಗ ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೀರೋ ಕೂಡ ಹೇಳ್ತಾನೆ ನಾನ್ ನಿಮ್ನೆ ನಂಬ್ಕೊಂಡಿದ್ದೀನಿ ಸರ್, ದಯವಿಟ್ಟು ಅವನನ್ನ ಬಿಟ್ಬಿಡ್ಬೇಡಿ, ಅವನನ್ನ ಫಾಲೋ ಮಾಡ್ಕೊಂಡು ಹೋಗಿ ದಾರಿಲಿ ನಾನ್ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಹಿಂದೆನೆ ಬಂದ್ಬಿಡ್ತೀನಿ ಅಂತ. ಈಗ ಅವನು ಸ್ಟ್ರೈಟ್ ಆಗಿ ಕಾಡ್ ಮಧ್ಯೆ ಇರೋ ಯಾವ್ದೋ ಒಂದು ಒಂಟಿ ಮನೆಗೆ ಹೋಗ್ತಾನೆ. ಹೇಳ್ಬೇಕಂದ್ರೆ ನಮ್ ಹೀರೋ ಅವ್ರ ಮಗಳು ಜೂನನ ಅಲ್ಲೇ ಇಟ್ಟಿರೋದವನು. ಈಗ ಬಂದವನ ಅವ್ರ ಅಪ್ಪ ಮೇಲೆನೆ ಪೂರ್ತಿ ಲಿಸ್ಟ್ ನೇ ಹೇಳ್ತಾನೆ. ನಿಮ್ಮಪ್ಪ ತುಂಬಾ ಕೊಲೆಗಳನ್ನ ಮಾಡಿದ್ದಾರೆ, ಅವರೊಂದು ಸೀರಿಯಲ್ ಕಿಲ್ಲರೇ, ಆ ಜೋನ ಲೇಡಿನ ಕೂಡ ಅವರೇ ಈಗ ಸಾಯಿಸಿರೋದು. ನಿಮ್ದು ಒಂದು ತೋಟ ಇದೆ ಅಂತ ಹೇಳ್ದಲ್ಲ ಬಿದಿರು ತೋಟ, ಅಲ್ಲಿ ತುಂಬಾನೇ ಡೆಡ್ ಬಾಡೀಸ್ ಇದೆ. ಈಗ ನಿಮ್ಮಪ್ಪ ಸಿಕ್ಕಾಕೊಂಡ್ರೆ ನಿಮ್ಮಪ್ಪನ ಜೈಲ್ಗೆ ಹಾಕ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಜೂನ ತುಂಬಾನೇ ಅಳ್ತಾಳೆ, ನಮ್ಮಪ್ಪಗೆ ಈ ತರ ಒಂದು ಸ್ಥಿತಿನ ಅಂತ ಹೇಳ್ಬಿಟ್ಟು. ಆದ್ರೆ ಇವನು ನೀನ್ ಯಾಕೆ ಅಳ್ತಾ ಇದೀಯಾ, ನಾನ್ ಇದೀನಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಹೊರಗಡೆ ಇರೋ ಪೊಲೀಸ್ ನೋಡ್ಬಿಟ್ಟು ನಮ್ ಹೀರೋ ಕಾಲ್ ಮಾಡ್ಬಿಟ್ಟು ಇಂತ ಅಡ್ರೆಸ್ ಅಲ್ಲೇ ನಿನ್ ಮಗಳಿರೋದು, ನೀನ್ ಬೇಗ ಬಾ ಅಂತ ಹೇಳ್ಬಿಟ್ಟು ಫೋನ್ ಅಲ್ಲಿ ಹೇಳ್ತಾ ಇರ್ತಾನೆ. ಅಷ್ಟೇನ್ ಸ್ವಲ್ಪ ಹೊತ್ತಲ್ಲಿ ಅವ್ನ್ ಬಂದ್ ಹಿಂದೆ ನಿಂತಿರ್ತಾನ ಆ ಸೈಕೋ ಕಿಲ್ಲರು. ಆ ಪೊಲೀಸ್ ಕತೆ ಮುಗೀತು. ಆದ್ರೆ ಅವ್ನ್ ಫೋನ್ ಆನ್ ಅಲ್ಲೇ ಇರುತ್ತಲ್ವಾ, ಇಲ್ಲಿ ನಡೀತಾ ಇರೋ ಪ್ರತಿಯೊಂದು ವಿಷಯ ಕೂಡ ಅವನೆಲ್ಲ ಪೂರ್ತಿ ಕೇಳಿಸ್ಕೊಂಡಿರ್ತಾನೆ ಹೀರೋ. ಅಷ್ಟೇ ಅಲ್ಲ ಈಗ ಸೈಕೋ ಕಿಲ್ಲರ್ ಕೂಡ ಫೋನ್ ಎತ್ಕೊಂಡು ಎಲ್ಲ ಪೂರ್ತಿ ಕೇಳಿಸ್ಕೊಂಡ. ಇನ್ನೇನ್ ಗೊತ್ತಾಗೋಯ್ತಲ್ಲ, ಆದ್ರೆ ನೀನ್ ಇಲ್ಲಿ ಬರೋಷ್ಟ್ರಲ್ಲಿ ನಿನ್ ಮಗಳನ್ನ ಸ್ಮೂತ್ ಆಗಿ ಸಾಯಿಸಿಟ್ಟಿರ್ತೀನಿ, ಬಂದ್ ತಗೊಂಡ್ ಹೋಗು ಅಂತ ಹೇಳ್ತಾನ. ನಮ್ ಹೀರೋಗ್ ಒಂದ್ ಕಡೆ ಕೋಪ. ಆದ್ರೆ ಇಲ್ಲಿ ಇನ್ನೊಂದ್ ಟ್ವಿಸ್ಟ್ ಏನಂದ್ರೆ ಇಲ್ಲಿ ನಡೆದಿರೋ ಅಷ್ಟು ವಿಷಯ ಕೂಡ ಈಗ ಜೂನಾಗೆ ಗೊತ್ತಾಗೋಯ್ತು. ಇವ್ನ್ ನೋಡ್ದವನು ಈಸಿಯಾಗಿ ಕೆಲ್ಸನ ಮುಗ್ಸೋಣ ಅಂತ ನೋಡಿದ್ರೆ ಇದೇನ್ ಇಷ್ಟು ಕಾಂಪ್ಲಿಕೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅವಳನ್ನ ಸಾಯಿಸ್ಬೇಕು ಅಂತ ಓಡಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾನೆ. ಅವಳು ಅಲ್ಲಿಂದ ಅದೇ ಕಾಡ್ದಾರಿಲಿ ಓಡೋಗ್ತಾ ಇರ್ತಾಳೆ. ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ. ಅವ್ನ್ ಕಂಟಿನ್ಯೂಸ್ ಆಗಿ ಓಡಿಸ್ಕೊಂಡ್ ಬಂದವನು ಯಾವ್ದೋ ಒಂದು ವುಡ್ ಎತ್ಬಿಟ್ಟು ಅವಳ ತಲೆಗೆ ಹೊಡೆದ್ ಬಿಡ್ತಾನೆ. ಅಷ್ಟೇ ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಬರ್ತಾ ಇರ್ಬೇಕಾದ್ರೆ ರೆಕಾರ್ಡರ್ ಆನ್ ಮಾಡ್ಕೊಂಡು ಒಂದ್ ವಿಷಯನ ಹೇಳ್ತಾನೆ. ನಾನು ಒಂದು ಸೀರಿಯಲ್ ಕಿಲ್ಲರೇ, ಆದ್ರೆ ಅವನಷ್ಟು ಮೋಸ ಅಲ್ಲ. ಈಗ ನನ್ ಮಗಳು ಅವ್ನ್ ಕೈಲಿ ಸಿಕ್ಕಾಕೊಂಡಿದ್ದಾಳೆ, ನಾನ್ ನನ್ ಮಗಳನ್ನ ನನ್ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ಕೋಬೇಕು ಅಂತ ರೆಕಾರ್ಡ್ ಮಾಡ್ತಾನೆ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಕಾಡಲ್ಲಿರೋ ಮನೆಗೆ ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮತ್ತೆ ಮನೇಲಿ ತೋರಿಸ್ತಾರೆ. ಅವ್ನ್ ಜೂನನ ಪೂರ್ತಿ ಬಾಯ್ಗೆಲ್ಲ ಟೇಪ್ ಹಾಕ್ಬಿಟ್ಟು ಕೈಯೆಲ್ಲ ಕಟ್ಟಾಕ್ಬಿಟ್ಟು ಎತ್ಕೊಂಬಂದ್ ಮನೇಲಿ ಹಾಕಿರ್ತಾನೆ. ಈಗ ಒಂದ್ ವಿಷಯನ ಮಾಡ್ತಾನೆ ನೋಡಿ. ಅವ್ನ್ ತಲೆಯಲ್ಲಿ ಒಂದ್ ಕಾಲ್ ಭಾಗ ತಲೆನೇ ಇಲ್ಲ, ಅದು ಒಂದು ಆರ್ಟಿಫಿಷಿಯಲ್ ಆಗಿ ಇಟ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಅದನ್ನ ಹಂಗೆ ತೆಗೆದ್ಬಿಟ್ಟು ಅಂಟಿಸ್ತಾನ. ಈ ಜಾಗದಲ್ಲಿ ತುಂಬಾನೇ ಕ್ಲಿಯರ್ ಆಗಿ ಹೇಳ್ತಾರೆ. ಅಂದ್ರೆ ಇವನ್ ಕತೆನ ಬಂದು ಫ್ಲಾಶ್ ಬ್ಯಾಕ್ ಪೂರ್ತಿಯಾಗಿ ಹೇಳಿರೋದಿಲ್ಲ, ಜಸ್ಟ್ ಒಂದ್ ಸೀನ್ ಅಲ್ಲಿ ಹೇಳಿರ್ತಾರೆ. ಇವನ್ ಕೂಡ ಚೈಲ್ಡ್ ಅಬ್ಯೂಸ್ ಮಾಡಿರೋದೆ, ಇವ್ರ ಅಮ್ಮ ಇವನ್ಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದರಿಂದನೇ ಅವನು ಈ ತರ ಒಂದು ಸೈಕೋ ಕಿಲ್ಲರ್ ಆಗಿ ತಯಾರಾಗಿರೋದು. ಈಗ ಅವ್ನ ಹಂಗೆ ತಿರುಗ್ ನೋಡಿದ್ರೆ ಇವನ್ಗೆ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ನೋಡಿದ್ರೆ ಜೂನನೇ ಅಲ್ಲಿ ಇರೋದಿಲ್ಲ. ಎಲ್ಲೋದ್ಲಪ್ಪ ಇವಳು ಅಷ್ಟ್ ಬೇಗ ಎಲ್ಲೋದು ತಪ್ಪಿಸ್ಕೊಂಡು ಹೋಗ್ಬಿಟ್ಲ ಅಂತ ಹೇಳ್ಬಿಟ್ಟು ಹೊರಗಡೆ
ಎಲ್ಲ ಬಂದ್ ನೋಡ್ತಾನೆ. ಕಾರಲ್ಲಿ ಎಲ್ಲಾದ್ರೂ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಕಾರ್ ಒಳಗಡೆ ನೋಡ್ತಾ ಇರ್ಬೇಕಾದ್ರೆ ಈ ಜಾಗಕ್ಕೆ ನಮ್ ಹೀರೋ ಬರ್ತಾನೆ ನೋಡಿ. ಹಂಗೆ ಸ್ಪೀಡ್ ಆಗಿ ಓಡಿಸ್ಕೊಂಡ್ ಬಂದವನು ಎದುರುಗಡೆ ಇರೋ ಕಾರ್ನ ಹಂಗೆ ಗುದ್ದು ಬಿಡ್ತಾನೆ. ಅಲ್ಲಿಯ ಸೈಕೋ ಕಿಲ್ಲರ್ ಕೂಡ ಹಂಗೆ ಬಿದ್ದೋಗ್ಬಿಡ್ತಾನೆ. ಇದಾದ್ಮೇಲೆ ನಮ್ ಹೀರೋ ಒಳಗಡೆ ಬಂದ್ಬಿಟ್ಟು ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಎಲ್ಲ ಹುಡುಕ್ತಾ ಇರ್ತಾರೆ. ಜುನಾ ಎಲ್ಲೋದೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಈಗ ಒಂದ್ ಸೆಕೆಂಡ್ ಸೈಲೆಂಟ್ ಆಗ್ಬಿಡ್ತಾರೆ. ಏನಂತ ನೋಡಿದ್ರೆ ಪಾಪ ಅವ್ರಿಗೆ ಮತ್ತೆ ಕಣ್ಣು ನೋಡ್ಕೊಳಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲ ಮರ್ತೋದ್ರು. ಇಲ್ಲಿ ಏನಕ್ ಬಂದ್ರು, ಇಲ್ಲಿ ಏನ್ ನಡೀತಾ ಇದೆ, ಏನ್ ಮಾಡ್ತಿದಾರೆ ಅನ್ನೋದನ್ನ ಕೂಡ ಪಾಪ ಮರ್ತೋಗ್ಬಿಟ್ರು. ಹಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಹೇಳ್ಬೇಕಂದ್ರೆ ಈಗ ಡೈರೆಕ್ಟ್ ಆಗಿ ಅವ್ರ ಮುಂದೆ ಅವ್ರ ಮಗಳೇ ನಿಂತಿರೋದು. ಅವಳಿ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗಿಲ್ಲ. ಅಲ್ಲೇ ಒಂದು ಕರ್ಟನ್ ಹಿಂದ್ಗಡೆ ಬಚ್ಚಿಟ್ಕೊಂಡಿರ್ತಾಳೆ. ಬಾಯಿಗೆಲ್ಲ ಪ್ಲಾಸ್ಟರ್ ಹಾಕಿರೋದ್ರಿಂದ ಅವಳ ಮುಖ ಪೂರ್ತಿ ಕಾಣಿಸ್ತಾ ಇಲ್ಲ. ಈ ಜಾಗದಲ್ಲಿ ನಮ್ ಹೀರೋ ಅವ್ರ ಮಗಳ ಮುಖಾನೇ ಪೂರ್ತಿ ಮರ್ತೋಗ್ಬಿಟ್ಟ. ಇಲ್ಲಿ ಏನಕ್ ಬಂದಿದೀನಿ, ಇಲ್ಲಿ ಏನಕ್ ನಿಂತಿದೀನಿ ಅಂತ ಕೂಡ ಗೊತ್ತಿಲ್ಲದೆ ಹಂಗೆ ಒಂಥರ ಶಾಕಿಂಗ್ ಅಲ್ಲಿ ನಿಂತಿರ್ತಾನೆ. ಈ ಟೈಮಲ್ಲಿ ಬರ್ತಾನೆ ನೋಡಿ ಆ ಸೈಕೋ ಕಿಲ್ಲರ್. ಇವನನ್ನ ನೋಡಿದ ತಕ್ಷಣ ನಮ್ ಹೀರೋ, ಸರ್ ನನ್ ಗೊತ್ತಿಲ್ಲದೆ ಹೆಂಗೋ ಈ ಜಾಗಕ್ಕೆ ಬಂದ್ಬಿಟ್ಟಿದೀನಿ, ದಯವಿಟ್ಟು ನನ್ನ ಕರ್ಕೊಂಡೋಗಿ ನಮ್ಮ ಮನೇಲಿ ಬಿಟ್ಬಿಡ್ತೀರಾ ಅಂತ ಕೇಳ್ಕೊಳ್ತಾನ. ಅಷ್ಟೇ ಇವ್ನ್ಗಿದ್ ಪ್ಲಸ್ ಪಾಯಿಂಟ್ ಅಲ್ವಾ. ಓಹೋ ಇವನೆಲ್ಲ ಮರ್ತೋಗ್ಬಿಟ್ಟ. ಸರಿ ಆಯ್ತು ಕರ್ಕೊಂಡೋಗ್ಬಿಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಮನೇಲಿ ಯಾವ್ದಾದ್ರು ಒಂದು ಹುಡುಗಿನ ನೋಡ್ದ ಅಂತ ಕೇಳ್ತಾರೆ. ನಮ್ ಹೀರೋ ಕೂಡ ಹಂಗೆ ಸ್ಟ್ರೇಟ್ ಆಗಿ ಕೈ ಎತ್ತಿ ತೋರಿಸ್ಬಿಡ್ತಾರ. ಅಷ್ಟೇ ಸೈಕೋ ಕಿಲ್ಲರ್ ಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮಗಳು ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಅಪ್ಪನೇ ತೋರ್ಸ್ಕೊಟ್ಬಿಟ್ಟ ನೋಡ್ದ ಅಂತ ಹೇಳ್ಬಿಟ್ಟು ಹಂಗೆ ಭಯಂಕರವಾಗಿ ಒಂದ್ ಸ್ಮೈಲ್ ನ ಮಾಡ್ತಾನೆ. ಅಷ್ಟೇ ಅಲ್ಲ, ಈಗ ಹಂಗೆ ಹೀರೋನ ಕತ್ತಿಗೇನೋ ಹಾಕ್ಬಿಟ್ಟು ಟೈಟ್ ಆಗಿ ಪ್ರೆಸ್ ಮಾಡಿ ಸಾಯಿಸ್ಬೇಕು ಅಂತ ನೋಡ್ತಾನೆ. ಇನ್ನೇನ್ ಅವ್ರಿಗೆ ಪ್ರಾಣ ಹೋಗೋ ಟೈಮು. ಆ ಟೈಮಲ್ಲಿ ಜುನಾ ಅವಳು ಬೈಗ್ ಹಾಕಿರೋ ಟೇಪ್ ನ ಕಿತ್ಬಿಟ್ಟು ಅಪ್ಪ ಅಂತ ಜೋರಾಗಿ ಕಿರ್ಚ್ತಾಳೆ ನೋಡಿ. ಅಷ್ಟೇ ಈ ಜಾಗದಲ್ಲಿ ನಮ್ ಹೀರೋಗೆ ತಲೆಯಲ್ಲಿ ಎಲ್ಲ ಪೂರ್ತಿ ಅವ್ನಿಗೆ ಸ್ಟ್ರೈಕ್ ಆಗ್ಬಿಡುತ್ತೆ. ಈಗ ಎತ್ತಿ ಅವನು ನಂಗೆ ಬಿಸಾಕ್ಬಿಟ್ಟು ಹೊಡಿಯಕ್ ಸ್ಟಾರ್ಟ್ ಮಾಡ್ತಾನೆ ನೋಡಿ. ಈ ಜಾಗದಲ್ಲಿ ಇಬ್ರಿಗೂ ಸರಿಯಾಗಿ ಫೈಟಿಂಗ್ ನಡೆಯುತ್ತೆ. ನಮ್ ಹೀರೋಗೆ ಎಷ್ಟೇ ವಯಸ್ಸಾಗಿದ್ರೆ ಕೂಡ ಅವ್ನಿಗೆ ಸರಿಯಾಗಿ ಟಫ್ ಕೊಡ್ತಾ ಇರ್ತಾರೆ. ಜೊತೆಗೆ ಇವ್ರಿಗೊಂದ್ 4-5 ಏಟ್ ಬೀಳ್ತಾ ಇರುತ್ತೆ. ಇದನ್ನ ನೋಡೋ ಜೂನ ಹೆಂಗೋ ಕೈ ಎಲ್ಲ ಕಟ್ಬಿಟ್ಟಿರ್ತಾನಲ್ಲ ಅವ್ನು, ಅದರಿಂದ ಬಿಡ್ಸ್ಕೊಂಡ್ ಬಂದು ಅವನನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾಳೆ. ಆದ್ರೆ ಇವ್ನು ಅಸಾಲ್ಟ್ ಆಗಿ ಅವಳು ನೆತ್ತ ಹಂಗೆ ಬಿಸಾಕ್ ಬಿಡ್ತಾನೆ. ಇದನ್ನ ನೋಡ ನಮ್ ಹೀರೋಗೆ ಅಷ್ಟೇ ಇದಕ್ ಮೇಲೆ ಆಗಲ್ಲ, ನಾನ ನೋಡೇ ಬಿಡ್ಬೇಕು ಅಂತ ಹೇಳಿ ಅವನನ್ನ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನು ಬಾಟಲ್ ಎಲ್ಲ ಹೊಡಿತಾನೆ. ಆದ್ರೆ ನಮ್ ಹೀರೋಗೆ ಏನು ಆಗ್ತಾ ಇಲ್ಲ. ಹಂಗೆ ಅವನ ಕೆಳಗಡೆ ಹಾಕೊಂಡ್ ಮೇಲೆ ಹತ್ತಿ ಕೂತ್ಕೊಳ್ತಾರೆ ನೋಡಿ. ಇವ್ರ ಎಂತ ಒಂದು ಸೀರಿಯಲ್ ಕಿಲ್ಲರ್, ಎಷ್ಟು ಜನ ಸಾಯಿಸಿರ್ತಾರೆ. ಅವ್ರ ಕೈಯಿಂದ ಎಷ್ಟು ಜನ ಈ ತರ ಕತ್ತನ್ನ ಪ್ರೆಸ್ ಮಾಡಿ ಸಾಯಿಸಿರ್ತಾರೆ. ಆತರ ಒಂದು ಕ್ಲಾಸಿಕ್ ಆದ ಮರ್ಡರ್ ನ ಇಲ್ಲಿ ಮಾಡ್ತಾರೆ. ಈ ಜಾಗದಲ್ಲಿ ಆ ಸೈಕೋ ಕಿಲ್ಲರ್ ಗೆ ಗೊತ್ತಾಗೋಯ್ತು ಈ ಹೀರೋಗೆ ಎಷ್ಟೆಲ್ಲ ಪವರ್ ಇದೆ ಅಂತ ಹೇಳ್ಬಿಟ್ಟು. ಈ ಜಾಗದಲ್ಲಿ ಇನ್ನೇನೊಂದ್ 2-3 ಸೆಕೆಂಡ್ ಅವ್ನ ಪ್ರಾಣ ಹೋಗುತ್ತೆ ಅನ್ನೋವಾಗ ಅವ್ನು ಹೇಳ್ತಾನೆ ನೋಡಿ, ನಿನ್ನೊಳಗಡೆ ಇರೋ ಮೃಗನ ನಾನು ತಟ್ಟಿ ಎಬ್ಬಿಸ್ಬಿಟ್ಟೆ, ನನ್ಗೆ ಇಷ್ಟು ಸಾಕು, ಇನ್ನೇನು ಬೇಡ ಅಂತ ಹೇಳ್ತಾ ಇರ್ತಾನೆ. ಅಷ್ಟೇ ನಮ್ ಹೀರೋ ಕೂಡ ಹಂಗೆ ಅವ್ನ ಕತ್ನ ಪ್ರೆಸ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾರೆ. ಅಷ್ಟೇ ಹಂಗೆ ಬಂದು ಸೈಡ್ ಬೀಳ್ತಾರೆ. ಅದಾದ್ಮೇಲೆ ಜೂನ್ ಹತ್ರ ಹೋಗ್ಬೇಕು ಅಂತ ಹತ್ರ ಹೋಗಕ್ ಹೋದ್ರೆ ಹುಡ್ಗಿ ಹಂಗೆ ತುಂಬಾನೇ ಭಯ ಪಡ್ತಾಳೆ. ಹಿಂದೆ ಹೋಗ್ತಾಳೆ. ಅವ್ನು ಹೇಳಿದ ಅಷ್ಟು ವಿಷಯನೂ ಕರೆಕ್ಟಾ, ಅದೆಲ್ಲ ನಿಜಾನ ಅಂತ ಕೇಳಿದ್ರೆ ಈ ಜಾಗದಲ್ಲಿ ನಮ್ ಹೀರೋ ಎಲ್ಲ ಒಪ್ಕೊಳ್ತಾರೆ. ಹೌದು ನಿಮ್ ಅಮ್ಮನ್ ಸಾಯಿಸಿದ್ ನಾನೇ, ಅವ್ರನ್ನ ಮಾತ್ರ ಅಲ್ಲ ತುಂಬಾನೇ ಕೊಲೆಗಳನ್ನ ಮಾಡಿದೀನಿ. ಆದ್ರೆ ಇವ್ನ್ ಮಾಡಿರೋ ತರ ಸೀರಿಯಲ್ ಕಿಲ್ಲರ್ ನಾನಲ್ಲ, ನಾನು ಎಲ್ಲ ಕೆಟ್ಟದನ್ನ ಮಾಡ್ತಾರಲ್ಲ ಅಂತವ್ರನ್ನ ಸಾಯಿಸ್ದೆ. ಆದ್ರೆ ನೀನೇನು ಬೇಜಾರ್ ಮಾಡ್ಕೊಂಬೇಡ ಜೂನಾ, ನಮ್ಮಪ್ಪ ಇಷ್ಟು ದೊಡ್ಡ ಸೈಕೋ ಕಿಲ್ಲರ ಅಂತ ನೀನು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನೀನ್ ಚಿಂತೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಿನ್ ಮೈಯಲ್ಲಿ ಓಡೋ ಒಂದು ಡ್ರಾಪ್ ಬ್ಲಡ್ ಕೂಡ ನಂದಲ್ಲ, ನೀನ್ ನನ್ಗುಟ್ಟಿರೋ ಮಗಳೇ ಅಲ್ಲ. ಸೊ ನೀನೇನ್ ಅಷ್ಟು ಬೇಜಾರ್ ಮಾಡ್ಕೊಂಬೇಡಮ್ಮ, ನಿನ್ ಲೈಫ್ ಏನೋ ನೀನ್ ನೋಡು ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಜೂನಾ ಅರ್ಥ ಮಾಡ್ಕೊಳ್ತಾಳೆ, ಅವ್ರಪ್ಪ ಅವ್ರ ಅಮ್ಮನ ಕೊಲೆ ಮಾಡಿರೋದ್ ನಿಜಾನೇ, ಆದ್ರೆ ಅವ್ರು ಮಾಡಿರೋ ತಪ್ಪಿಂದ ತಾನೆ ಅವ್ರು ಕೊಲೆ ಮಾಡಿರೋದು. ಹಿಂಗಿರ್ಬೇಕಾದ್ರೆ ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ ಅಂತ ಇವಳು ಅರ್ಥ ಮಾಡ್ಕೊಳ್ತಾಳೆ. ಇದೇ ಟೈಮಲ್ಲಿ ಪೊಲೀಸ್ ಅವರೆಲ್ಲ ಅಲ್ಲಿ ಬರ್ತಾರೆ. ಹೀರೋನ ಕೂಡ ಅರೆಸ್ಟ್ ಮಾಡ್ಬಿಡ್ತಾರೆ. ಜೂನಾ ಕೂಡ ಅಲ್ಲೇ ಇರ್ತಾಳೆ ಅಲ್ವಾ. ಈಗ ಅವ್ರ ಅಪ್ಪಗೆ ಸೇರಿರೋ ಸ್ವಲ್ಪ ಬಿಲಾಂಗಿಂಗ್ಸ್ ಎಲ್ಲ ಜೂನಾ ಕೈಲಿ ಕೊಡ್ತಾಳೆ. ಅದ್ರಲ್ಲಿ ಅವ್ರ ಅಪ್ಪ ಯೂಸ್ ಮಾಡ್ತಾ ಇದ್ದ ರೆಕಾರ್ಡರು ಇರುತ್ತೆ. ಈ ಜಾಗದಲ್ಲಿ ಅವಳು ಅವ್ರಪ್ಪ ಇನ್ನೂ ಎಷ್ಟೆಲ್ಲ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ರು ಅಂತ ಅರ್ಥ ಮಾಡ್ಕೊಳ್ತಾಳೆ. ಯಾಕಂದ್ರೆ ಅವ್ರಪ್ಪ ರೆಕಾರ್ಡರ್ ಅಲ್ಲಿ ಹೇಳಿರ್ತಾರಲ್ವಾ, ನನ್ ಮಗಳಿಗೆ ನನ್ ಪ್ರಾಣ ಕೊಟ್ಟಾದ್ರೂ ನಾನ್ ಕಾಪಾಡ್ಕೋಬೇಕು ಅಂತ. ಇದನ್ನೆಲ್ಲ ಕೇಳಿಸ್ಕೊಂಡು ಅವಳು ಹಂಗೆ ಪಾಪ ಮನ್ಸು ಹೊಡೆದೋಗಿ ತುಂಬಾನೇ ಅಳ್ತಾಳೆ. ಇದಾದ್ಮೇಲೆ ಅವ್ರನ್ನು ಜೈಲಲ್ಲಿ ಹಾಕಿರ್ತಾರಲ್ಲ. ಈಗ ಜೈಲಲ್ಲಿ ಹೇರ್ ಕಟ್ ಮಾಡ್ಬೇಕು ಅಂತ ನೋಡಿದಾಗ ಅವ್ರ ಮಾತ್ರ ಹೇರ್ ಕಟ್ಟೆ ಮಾಡಿಸ್ಕೊಳ್ತಾ ಇಲ್ಲ, ತುಂಬಾನೇ ಹಠ ಮಾಡ್ತಾ ಇರ್ತಾರೆ. ಈ ಟೈಮ್ ಅಲ್ಲಿ ಜೂನನ ಅಲ್ಲಿ ಕರ್ಕೊಂಡ್ ಬರ್ತಾರೆ. ಹೇಳ್ಬೇಕಂದ್ರೆ ಈಗ ಹೀರೋಗೆ ಇನ್ನಷ್ಟು ಎಲ್ಲ ನೆನಪುಗಳು ಮರ್ತೋಗಿರುತ್ತೆ. ಹೇಳ್ಬೇಕಂದ್ರೆ ತುಂಬಾನೇ ಬ್ಯಾಕ್ ವರ್ಡ್ಸ್ ಕೊಟ್ಟೋಗಿರ್ತಾರೆ. ಅವ್ರ ಮಗಳನ್ನ ನೋಡಿದ ತಕ್ಷಣ ಏನಮ್ಮ ಅಮ್ಮ ಹೆಂಗಿದ್ದಾರೆ, ಯಾಕಮ್ಮ ಬರ್ಲಿಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅವಳು ಕೂಡ ಹಂಗೆ ಅವ್ರ ಅಪ್ಪಗ ಒಂದ್ 4 ಮಾತು ಸಮಾಧಾನವಾಗಿ ಹೇಳ್ಬಿಟ್ಟು ನೀಟಾಗಿ ಶಾರ್ಟ್ ಆಗಿ ಹೇರ್ ಎಲ್ಲ ಕಟ್ ಮಾಡ್ಬಿಟ್ಬಿಟ್ಟು ನಿಮ್ನ ನಾಳೆ ಬಂದ್ ಮೀಟ್ ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಾಳೆ. ಇದಾದ್ಮೇಲೆ ನಮ್ ಹೀರೋನ ಸಪರೇಟ್ ಆಗಿ ತೋರಿಸ್ತಾರೆ. ಇವ್ನ್ಗೆ ಇದುವರೆಗೂ ಜ್ಞಾಪಕಗಳೆಲ್ಲ ಸ್ವಲ್ಪ ತಾನೇ ಬಂದ್ ಹೋಗ್ತಾ ಇರೋದು. ಇವ್ರ ಏನ್ ಅನ್ಕೊಂಡ್ರು ಅವ್ರ ಮಗಳನ್ನ ಸೈಕೋ ಇಂದ ಕಾಪಾಡ್ಬೇಕು ಅಂತ. ಆ ಮಿಷನ್ ಕಂಪ್ಲೀಟ್ ಆಯ್ತು. ಆದ್ರೆ ಅವ್ರು ಇದಕ್ಕೂ ಮುಂಚೆ ತುಂಬಾನೇ ಕೊಲೆಗಳೆಲ್ಲ ಮಾಡಿರ್ತಾರಲ್ವಾ, ಅದಕ್ಕೆ ಇವ್ರು ಶಿಕ್ಷೆ ಅನುಭವಿಸ್ಬೇಕಲ್ವಾ. ಸೊ ಈಗ ಅವ್ರ ಮತ್ತೆ ಇಂಜೆಕ್ಷನ್ ಎತ್ಕೊಂಡು ಅವ್ರ ಇಂಜೆಕ್ಷನ್ ಕೂಡ ಹಾಕೊಳ್ತಾರೆ. ಆಲ್ಮೋಸ್ಟ್ ಸತ್ತೋದಂಗೆ ಲೆಕ್ಕ. ಆದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಒಂದ್ ಸೀನ್ ತೋರಿಸಿರ್ತಾರಲ್ಲ, ಹೀರೋ ಫುಲ್ ಶಾರ್ಟ್ ಹೇರ್ ನ ಇಟ್ಕೊಂಡು ಒಂದು ಶೂನ ಅದ್ಲು ಬದ್ಲಾಗ್ ಹಾಕೊಂಡು ನಿಂತಿರ್ತಾರೆ ಒಂದು ಟ್ರೈನ್ ಟ್ರ್ಯಾಕ್ ಅಲ್ಲಿ ಅಂತ. ಯಾರನ್ನು ಹಂಗೆ ಒಂಥರ ಸ್ಟೇರ್ ಮಾಡಿ ನೋಡ್ತಾ ಇರ್ತಾರಲ್ಲ, ಅದು ಬೇರೆ ಯಾರು ಅಲ್ಲ, ಆ ಸೈಕೋ ಕಿಲ್ಲರೇ. ಅವನೇ ಇವ್ರ ಮುಂದೆ ನಿಂತಿರ್ತಾನೆ. ನಮ್ ಹೀರೋ ಮೈಂಡ್ ಅಲ್ಲಿ ಓಡ್ತಾ ಇರೋದೆಲ್ಲ ಒಂದೇ, ನಾನ್ ಸತ್ತಿದಿನ ಬದುಕಿದಿನ ಅಂತ ನನಗ್ ಗೊತ್ತಿಲ್ಲ, ಅದ್ರಲ್ಲೂ ನೀನ್ ಸತ್ತಿದ್ಯಾ ಬದುಕಿದ್ಯಾ ಅಂತ ನನಗ್ ಗೊತ್ತಿಲ್ಲ. ಈಗ ನೀನ್ ನನ್ ಮುಂದೆ ನಿಂತಿದ್ಯಾ, ಏನೇ ಆದ್ರೂ ನನ್ನನ್ ದಾಟಿನೇ ನೀನ್ ನನ್ ಮಗಳನ್ನ ಮುಟ್ಟಕ್ ಆಗೋದು ಅಂತ ಹೇಳ್ಬಿಟ್ಟು ಮಾಸಾಗೊಂಡ್ ಡೈಲಾಗ್ ನ ಹಾಕ್ತಾರೆ. ಇಲ್ಲಿಗೆ ಈ ಮೂವಿನ ಕೂಡ ಮುಗಿಸಿರ್ತಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.